ಓಕೆ, ಹಲ್ಲೆಲೂಯಾ. ಸೊ ಕಳೆದ ವಾರ ಎಲ್ಲರಿಗೂ ನೆನಪಿದೆ ಸೀನಾಯಿ ಬೆಟ್ಟದ ಪ್ರಯಾಣ ಹೇಗಿರುತ್ತೆ. ಸೀನಾಯಿ ಬೆಟ್ಟವನ್ನು ಯಾರು ಪ್ರಯಾಣ ಮಾಡ್ತಾರೆ, ಅಲ್ಲಿ ಅಬ್ರಹಾಮನು ಹೋಗಿದ್ದ ಆ ಹೊರೆ ಬೆಟ್ಟದ ಪ್ರಯಾಣದಲ್ಲಿ ಅವನು ಕೊಟ್ಟಂತ ಆ ಯಜ್ಞವೇದಿ ಹೇಗೆ, ಅವನು ಸಮರ್ಪಣೆ ಮಾಡಿದಂಥ ಆ ಯಜ್ಞ ಹೇಗೆ ಹಲವಾರು ವರ್ಷಗಳ ನಂತರ ಬೆಂಕಿಯ ಪೊದೆಯಾಗಿ ಆ ಪೊದೆಯ ಮುಖಾಂತರವೇ ಹೇಗೆ ಮೋಶೆನ ಆರಿಸಿಕೊಂಡು ಕರೆಯಿತು. ಆಮೇಲೆ ಮೋಶೆ ಆ ಬೆಟ್ಟದ ಪ್ರಯಾಣ ಮಾಡಬೇಕಾದ್ರೆ ಯಾವ ಮನಸ್ಥಿತಿಯಲ್ಲಿ ಇದ್ದ, ಹೇಗೆ ಖಿನ್ನತೆಗೆ ಒಳಗಾಗಿದ್ದ. ಯಾಕಂದ್ರೆ ಒಂದು ವೇಳೆ ಅವನು ಖಿನ್ನತೆಗೆ ಒಳಗಾಗದೇ ಇದ್ರೆ ದೇವರಿಗೆ ಕಾರಣಗಳನ್ನ ಕೊಡ್ತಾ ಇರಲಿಲ್ಲ. ಏಕಾಏಕಿಯಾಗಿ ಯೆಹೋಶುವನ ರೀತಿಯಲ್ಲಿ ಹೇಳ್ತಾ ಇದೆಯಾ, ಅಪ್ಪ ನಾನು ರೆಡಿ ಇದ್ದೀನಿ ನಿನ್ನ ಸೇವೆ ಮಾಡೋದಕ್ಕೆ ಅಂತ. ಬಟ್ ಮೋಶೆ ಖಿನ್ನತೆಗೆ ಒಳಗಾಗಿದ್ದಕ್ಕೆ ಅವನೇನ್ ಮಾಡ್ತಾನೆ, ನನ್ನ ಕೈಯಲ್ಲಿ ಆಗಲ್ಲಪ್ಪ, ನನಗೀಗಲೇ ಜೀವನ ಸಾಕಾಗಿದೆ, ನನಗೆ ಮಾತಾಡೋದಕ್ಕೆ ಬರಲ್ಲ, ನನ್ನ ಸಪೋರ್ಟಿಗೆ ಯಾರೂ ಇಲ್ಲ, ನನ್ನ ಮಾತನ್ನ ಯಾರೂ ಕೇಳೋದಿಲ್ಲ ಅಂತ ಕಾರಣಗಳನ್ನು ಕೊಟ್ಟಿದ್ದು. ಯಾಕೆಂದ್ರೆ ಅವನ ಜೊತೆಯಲ್ಲಿ ಯಾರೂ ಇರಲಿಲ್ಲ, ಎಲ್ಲರೂ ಅವನನ್ನ ತಳ್ಳಿ ಬಿಟ್ಟಿದ್ರು, ಎಲ್ಲರೂ ಅವನಿಂದ ದೂರವಾಗಿದ್ರು. ಹಲ್ಲೆಲೂಯಾ. ಸೊ ಸೀನಾಯಿ ಬೆಟ್ಟದ ಪ್ರಯಾಣ ಯಾವಾಗಲೂ ಕೂಡ ನೋವಿನಲ್ಲಿ ಮನ ಮುರಿದಂತ ಮಕ್ಕಳು, ಖಿನ್ನತೆಗೆ ಒಳಗಾಗಿರುವಂಥವರು, ಎಲ್ಲರಿಂದ ಕೈ ಬಿಡಲ್ಪಟ್ಟವರು ಮಾತ್ರ ಸೀನಾಯಿ ಬೆಟ್ಟವನ್ನ ಹತ್ತೋದಕ್ಕೆ ಸಾಧ್ಯ. ಯಾಕಂದ್ರೆ ಆ ಸೀನಾಯಿ ಬೆಟ್ಟದ ಪ್ರಯಾಣ ಮುರಿಯಲ್ಪಟ್ಟು ತಮ್ಮ ಜೀವಿತವನ್ನ ಅಂತ್ಯ ಮಾಡಿಕೊಳ್ಳೋದಕ್ಕೆ ಮೋಶೆ ಹೋಗುತ್ತಾ ಇರ್ತಾನೆ. ಆದ್ರೆ ದೇವರು ಅಂತ್ಯವಾಗುವಂತ ಅವನ ಜೀವಿತಕ್ಕೆ ಬದಲಾಗಿ ಒಂದು ಹೊಸ ಅಧಿಕಾರವನ್ನು ಕೊಟ್ಟು, ಒಂದು ಹೊಸ ಬಲವನ್ನು ಕೊಟ್ಟು ಅವನನ್ನ ಬಿಡುಗಡೆಯ ನಾಯಕನನ್ನಾಗಿ ಆ ಸೀನಾಯಿ ಬೆಟ್ಟದಿಂದ ತಿರುಗಿ ಐಗುಪ್ತಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಬಂದಂತ ದೇವರ ಪ್ರಸನ್ನತೆ, ದೇವರ ಮಹಿಮೆ, ದೇವರ ಸ್ವರ, ದೇವರ ಕರೆ ಮೋಶೆಯನ್ನ ಮಾರ್ಪಡಿಸುತ್ತೆ. ಅವನು ಯೋಚನೆ ಮಾಡುವಂತ ರೀತಿಯನ್ನ ಮಾರ್ಪಡಿಸುತ್ತೆ. ಅವನ ಜೀವಿತವನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಒಂದು ವೇಳೆ ನೀವಿವತ್ತು ಖಿನ್ನತೆಗೆ ಒಳಗಾಗಿರುವುದಾದ್ರೆ, ನೋವಿಗೆ ಒಳಗಾಗಿರುವುದು ಆದ್ರೆ, ನಿಮ್ಮ ಜೀವಿತಗಳು ಬರ ನೋವಿನಲ್ಲಿ ಹಾದು ಹೋಗುತ್ತಿರುವುದಾದ್ರೆ, ಅಂದ್ರೆ ಪ್ರತಿದಿನ ಒಂದಲ್ಲ ಒಂದು ನೋವು, ಕಷ್ಟ, ಸಂಕಟ, ಇದರಿಂದ ನೀವು ಆಡಂಬರಗೊಂಡು ನಿಮ್ಮ ಜೀವಿತವನ್ನು ನಡೆಸುತ್ತಿರುವುದಾದ್ರೆ, ನಿಮಗೆ ದೇವರು ಪ್ರವಾದನಯುಕ್ತವಾಗಿ ಹೇಳ್ತಾ ಇದ್ದಾರೆ, ಅತಿ ಶೀಘ್ರದಲ್ಲಿ ನೀನು ಒಂದು ಬೆಂಕಿಯ ಪೊದೆಯನ್ನು ಕಾಣುತ್ತೀಯ. ಆ ಪೊದೆ ಬೇರೆ ಯಾರದು ಅಲ್ಲ, ಆ ಬೆಂಕಿ ಬೇರೆ ಯಾರದು ಅಲ್ಲ, ಸರ್ವಶಕ್ತನಾದಂಥ ಯೆಹೋವನ ಬೆಂಕಿಯ ಪೊದೆ ಅದಾಗಿರುತ್ತೆ. ಆ ಪೊದೆಯಿಂದ ಬರುವಂತ ಸ್ವರವು ನಿನ್ನನ್ನು ಬಲಪಡಿಸುತ್ತೆ. ನಿನ್ನ ಜೀವಿತವನ್ನು ನೋಡುವಂತ ದೃಷ್ಟಿಕೋನ ಬದಲಾಗುತ್ತೆ. ನಿನ್ನ ಜೀವಿತದಲ್ಲಿ ಬರುವಂತ ಹೋರಾಟಗಳನ್ನು ಎದುರಿಸುವಂತ ದೃಷ್ಟಿಕೋನ ನಿನ್ನ ಜೀವಿತದಲ್ಲಿ, ನಿನ್ನ ಕಣ್ಣುಗಳಲ್ಲಿ ಬದಲಾಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಬಲ ಹೊಂದಿದ್ರಿ ಆ ವಾಕ್ಯದಿಂದ ಹೇಳ್ತೀರಾ? ಎಷ್ಟು ಜನ ಹೇಳ್ತೀರಾ ನಾನು ಖಂಡಿತವಾಗಿ ಬಲ ಹೊಂದಿದೆ? ಎಷ್ಟು ಜನ ಹೇಳ್ತೀರಾ ನಾನು ಈ ವಾರ ಆ ಪೊದೆಯೊಟ್ಟಿಗೆ ಮಾತನಾಡುವಂಥ ಪ್ರಯತ್ನವನ್ನು ಪಟ್ಟೆ, ಈ ನನ್ನ ನೋವುಗಳ ಮಧ್ಯದಲ್ಲಿ, ಈ ನನ್ನ ಸಂಕಟಗಳ ಮಧ್ಯದಲ್ಲಿ ನಾನು ಬೆಂಕಿಯ ಪೊದೆಯೊಟ್ಟಿಗೆ ಮಾತನಾಡುವಂಥ ಪ್ರಯತ್ನ ಪಟ್ಟೆ ಎಂಬುದಾಗಿ ಹೇಳುವಂಥ ಮಕ್ಕಳು ಎಷ್ಟು ಜನ ಇದ್ದೀರಾ? ಕಳೆದ ವಾರ ಸೀನಾಯಿ ಬೆಟ್ಟದ ಬಗ್ಗೆ ಹಲವಾರು ಸಂಗತಿಗಳನ್ನು ತಿಳಿದುಕೊಂಡ್ವಿ. ನಾನು ಹೇಳಿದೆ, ದೇವರ ಅಭಿಷಕ್ತರು ಹತ್ತಲೇಬೇಕಾಗಿರುವಂತ, ಒಂದು ವೇಳೆ ಹತ್ತದೇ ಇದ್ದರೂ ಮುಂದಿನ ದಿನಗಳಲ್ಲಿ ಹೋಗಲೇಬೇಕಾಗಿರುವಂತ 3 ಬೆಟ್ಟಗಳ ಬಗ್ಗೆ ನಾನು ಹೇಳಿದ್ದೆ. ಮೊದಲನೇದು ಯಾವ ಬೆಟ್ಟ? ಸೀನಾಯಿ ಬೆಟ್ಟ. ಎರಡನೇದು ಯಾವ ಬೆಟ್ಟ? ಕರ್ಮೇಲ್ ಬೆಟ್ಟ. ಮೂರನೇದು ಯಾವ ಬೆಟ್ಟ? ರೂಪಾಂತರ ಬೆಟ್ಟ. ಹಲ್ಲೆಲೂಯಾ. ಸೀನಾಯಿ ಬೆಟ್ಟ ಅಂದ್ರೆ ಏನಂತ ನೀವು ತಿಳಿದುಕೊಂಡ್ರಿ? ಯಾವುದೋ ಅನ್ಯ ದೇವರ ಬೆಟ್ಟ ಹೋಗಿ ಅದು ದೇವರ ಬೆಟ್ಟವಾಗಿ ಮಾರ್ಪಡಿತು. ಹಲ್ಲೆಲೂಯಾ. ಇವತ್ತು ನಾವು ಕರ್ಮೇಲ್ ಬೆಟ್ಟದ ಬಗ್ಗೆ ತಿಳಿದುಕೊಳ್ಳುವಂತವರಾಗೋಣ. ಯಾವ ಬೆಟ್ಟದ ಬಗ್ಗೆ? ಕರ್ಮೇಲ್ ಬೆಟ್ಟ. ಕರ್ಮೇಲ್ ಬೆಟ್ಟ, ಎಲ್ಲರೂ ಹೇಳ್ರಿ, ಕರ್ಮೇಲ್ ಬೆಟ್ಟ. ಈ ಕರ್ಮೇಲ್ ಬೆಟ್ಟದ ಹಿಬ್ರಿಯು ಪದದ ಮೂಲವಾದಂತ ಅರ್ಥ ದ್ರಾಕ್ಷೆ ತೋಟ ಎಂಬುದಾಗಿ. ಏನಂದ್ರೆ ದ್ರಾಕ್ಷೆ ತೋಟ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದ್ರಾಕ್ಷೆ ತೋಟ ಎಂಬುದಾಗಿ ಹೆಸರುವಾಸಿಯಾಗಿರುವಂತ, ಸಮೃದ್ಧಿಯಾಗಿ ಗಿಡ ಮರಗಳು ತುಂಬಿಕೊಂಡಿರುವಂತ, ಎಲ್ಲೆಲ್ಲೂ ಹಸಿರು ಹಸಿರು ಕಾಣುವಂತ ಈ ಬೆಟ್ಟದ ವಿಶೇಷತೆ ಏನೆಂಬುದಾಗಿ ನಾವು ತಿಳಿದುಕೊಳ್ಳುವಂತವರಾಗೋಣ. ಈ ಬೆಟ್ಟದಲ್ಲಿ ಯಾಕೆ ಅವತ್ತು ಎಲೆಯನ್ನು ಹೋದನೆಂಬುದಾಗಿ ನಾವು ತಿಳಿದುಕೊಳ್ಳುವಂತವರಾಗೋಣ. ಹಲ್ಲೆಲೂಯಾ. ಆದ್ರೆ ಎಲ್ಲ
ಮುಂದಕ್ಕೆ ಹೋಗೋದಕ್ಕಿಂತ ಮುಂಚೆ, ಈ ಕರ್ಮೇಲ್ ಬೆಟ್ಟಕ್ಕೆ ನಾವು ಹತ್ತೋದಕ್ಕಿಂತ ಮುಂಚೆ, ಹೋದ ವಾರ ನಾನು ಹೇಳಿದ ಹಾಗೆ ಒಬ್ಬ ಮನುಷ್ಯನು ರೂಪಿತಗೊಂಡಿರುವಂತ ಮೂಲವಾದಂತ ಉದ್ದೇಶ, ಆತನು ನಿರ್ಮಿತವಾಗಿರುವಂತ ರೀತಿ ಹೇಗಿದೆ ರೀ? ಮಣ್ಣಿಂದ ಆತನು ನಿರ್ಮಿಸಲ್ಪಟ್ಟನು, ನಂತರ ಜೀವ ಶ್ವಾಸ ಅವನೊಳಗೆ ಊದಲ್ಪಟ್ಟಿತು. ಯಾಕೆ? ಪರಲೋಕವನ್ನ ಭೂಲೋಕವನ್ನ ಐಕ್ಯತೆಯಲ್ಲಿ ನಡೆಸಿಕೊಳ್ಳೋದಕ್ಕೆ. ಮತ್ತೆ ನಾವು ಅದೇ ಮೊದಲನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಮತ್ತೆ ಮನುಷ್ಯನ ಮೊದಲ ಸ್ಥಿತಿ ಏನೆಂಬುದಾಗಿ ತಿಳಿದುಕೊಂಡು ನಂತರ ಈ ಕರ್ಮೇಲ್ ಬೆಟ್ಟ ನನ್ನ ನಿನ್ನ ಚಿತ್ತದಲ್ಲಿ ಯಾವಾಗ ಬರುತ್ತೆ ಎಂಬುದಾಗಿ ತಿಳಿದುಕೊಳ್ಳುವಂತರಾಗೋಣ. ಆದಿಕಾಂಡ 1ನೇ ಅಧ್ಯಾಯದ 26ನೇ ವಚನ. ಆದಿಕಾಂಡ 1ನೇ ಅಧ್ಯಾಯದ 26ನೇ ವಚನ ನಾನೇ ಓದ್ತೇನೆ, ಕೇಳಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ. ಅವರು ಸಮುದ್ರದಲ್ಲಿ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಎಂಬುದಾಗಿ ಹೇಳಿದನು. ಸೊ ದೇವರ ಮುಖ್ಯವಾದಂಥ ಉದ್ದೇಶ, ಮನುಷ್ಯನನ್ನ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ, ಇನ್ನು ಆತನು ನಿರ್ಮಾಣವಾಗೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ, ತಂದೆಯಾದ ದೇವರು, ಪರಿಶುದ್ಧಾತ್ಮನು ಮಾತಾಡಿಕೊಳ್ತಾರೆ, ನಮ್ಮ ಸ್ವರೂಪದಲ್ಲಿ ನಾವು ಮನುಷ್ಯನನ್ನು ಉಂಟು ಮಾಡೋಣ, ಆತನು ಭೂಮಿ ಮೇಲೆ ಏನು ಮಾಡಲಿ? ದೊರೆತನ ಮಾಡಲಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ಮೊದಲನೇದಾಗಿ ಕಳೆದ ವಾರ ಹೇಳಿದೆ, ಮನುಷ್ಯನು ನಿರ್ಮಿತಗೊಂಡಿರುವಂತಹ ಉದ್ದೇಶ ಪರಲೋಕವನ್ನ ಭೂಲೋಕವನ್ನ ಐಕ್ಯತೆಯಲ್ಲಿ ತರಬೇಕು. ಇನ್ನೊಂದು ಉದ್ದೇಶ ಏನು ಗೊತ್ತಾ? ಮನುಷ್ಯನು ಈ ಭೂಮಿ ಮೇಲೆ ಆಡಳಿತವನ್ನ ನಡೆಸಬೇಕು. ಮನುಷ್ಯನು ಈ ಭೂಮಿಯನ್ನ ದೊರೆತನದಲ್ಲಿ ನಡೆಸಿಕೊಂಡು ಬರಬೇಕು. ಅಂದ್ರೆ ಎವ್ರಿಥಿಂಗ್ ದಟ್ ಈಸ್ ಆನ್ ದಿ ಅರ್ತ್ ಶುಡ್ ಬಿ ಇನ್ ಕಂಟ್ರೋಲ್ ಆಫ್ ಮ್ಯಾನ್. ಮನುಷ್ಯನ ಆಡಳಿತದಲ್ಲಿ ಈ ಭೂಮಿ ನಡೆಯಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ನಾವು ನೋಡೋಣ 27ನೇ ವಚನ. ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಬೇಕು, ಮುಂದೆ ಓದುವಂತ 2 ವಚನಗಳು. ಹೀಗೆ ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವರ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಓಕೆನಾ? 28ನೇ ವಚನ. ಎಲ್ಲರೂ ಕೂಡ ಮಾರ್ಕ್ ಮಾಡ್ಕೊಬೇಕು ನಾನು ಹೇಳುವಂತ ಪ್ರತಿಯೊಂದು ವಚನಗಳನ್ನ. ಇದಲ್ಲದೆ ದೇವರು, ಗಮನವಿಟ್ಟು ಕೇಳಬೇಕು, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ಈಗ ಅವರನ್ನು ನಿರ್ಮಾಣ ಮಾಡಿದ ನಂತರ ಅವರನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇವರು ಆಶೀರ್ವಾದ ಮಾಡಿದ ನಂತರ ಮೊಟ್ಟ ಮೊದಲನೇದಾಗಿ ಅವರಿಗೆ ಹೇಳುವಂತ ಮಾತು, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ದಿ ಫಸ್ಟ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ ಇಸ್ ಟು ಮಲ್ಟಿಪ್ಲೈ ಅಂಡ್ ಬಿ ಫ್ರೂಟ್ಫುಲ್. ಬಹು ಸಂತಾನವುಳ್ಳವರಾಗಿ ಅಂದ್ರೆ ಬಂಜೆತನದಲ್ಲಿ ಅಲ್ಲ, ಬಹು ಸಂತಾನವುಳ್ಳವರಾಗಿ ನೀವು ಹೆಚ್ಚಿಕೊಳ್ಳ್ರಿ. ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲೈಯಿಂಗ್ ಬ್ಲೆಸ್ಸಿಂಗ್ಸ್ ಅದು ಬರೋದು ದೇವರಿಂದ ಮಾತ್ರ. ಎರಡನೇದಾಗಿ ಈಗ ನಾನು ಹೇಳುತ್ತಿರುವಂತ ಈ ಸಂದೇಶದ ಗುಡಾರ್ಥ ಇದರಲ್ಲಿ ಅಡಕವಾಗಿದೆ. ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಬ್ಡ್ಯೂ ದಿ ಅರ್ತ್. ನೆಕ್ಸ್ಟ್ 3ನೇದು, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ಸೊ ಈಗ ದೇವರು ಮನುಷ್ಯನನ್ನ ಭೂಮಿಯ ಮೇಲೆ ದೊರೆತನ ಮಾಡಲಿ ಎಂಬುದಾಗಿ ಅಧಿಕಾರವನ್ನು ಕೊಟ್ಟು ಭೂಮಿಯ ಮೇಲೆ ಆತನ ಇರಿಸಿದ ನಂತರವೂ ಕೂಡ ದೇವರು ಯಾಕೆ ಹೇಳಬೇಕು ಭೂಮಿಯನ್ನ ವಶ ಮಾಡಿಕೊಳ್ಳಿರಿ ಅಂತ? ಆ ವಶ ಮಾಡಿಕೊಳ್ಳಿರಿ ಅನ್ನುವಂತ ಮೂಲವಾದಂತ ಪದ ಹಿಬ್ರಿನಲ್ಲಿ ಕಾವಾಶ್ ಎಂಬುದಾಗಿದೆ. ಕಾಬಾಶ್ ಅಂತ ಅದ್ರ ಸ್ಪೆಲ್ಲಿಂಗ್ KABASH, ಬಟ್ ಅದನ್ನ ಪ್ರೊನೌನ್ಸ್ ಮಾಡೋದು ಕಾವಾಶ್ ಅಂತ. ಸೊ ಇದರ ಅರ್ಥ ದಬ್ಬಾಳಿಕೆಯಿಂದ ವಶ ಮಾಡಿಕೊಳ್ಳಿರಿ ಅಂತ. ಹೋರಾಟ ಮಾಡಿ ವಶ ಮಾಡಿಕೊಳ್ಳಿರಿ ಅಂತ ಅರ್ಥ. ಒಂದು ಕಡೆ ಅಧಿಕಾರ ಅಂತ ಇದೆ ಒಂದು ಅರ್ಥ, ಇನ್ನೊಂದು ಅರ್ಥ ಹೋರಾಟದಿಂದ ಕಾನ್ಕರ್ ಮಾಡಿ ಭೂಮಿಯನ್ನ ವಶಪಡಿಸಿಕೊಳ್ಳಿರಿ ಅಂತ. ಈಗ ಭೂಮಿ ಮೇಲೆ ಇನ್ನು ಯಾರು ಇಲ್ಲವೇ ಇಲ್ಲ.
ಆದ್ರೂ ಯಾಕೆ ದೇವರು ಹೇಳ್ತಿದ್ದಾರೆ ಭೂಮಿಯನ್ನು ವಶ ಮಾಡಿಕೊಳ್ಳ್ರಿ ಅಂತ? ಅರ್ಥ ಆಗ್ತಿದ್ಯಾ? ಇನ್ನು ಆದಾಮ್ ಹವ್ವ ಅಷ್ಟ ತಾನೇ ಸೃಷ್ಟಿಯಾಗಿರೋದು. ಹೌದಾ ಇಲ್ವಾ? ಆದಾಮ್ ಹವ್ವ ಇಬ್ಬರೇ ಇರೋದು ಇವಾಗ ಪಿಕ್ಚರ್ನಲ್ಲಿ. ಅದು ಬಿಟ್ಟರೆ ಪ್ರಾಣಿಗಳಿದ್ದಾರೆ. ಪ್ರಾಣಿಗಳಿಗೆ ಈಗಾಗಲೇ ಮನುಷ್ಯನ ಅಧೀನತೆಯಲ್ಲಿ ಕೊಟ್ಟು ಬಿಟ್ಟಿದ್ದಾರೆ. ಅವರನ್ನು ವಶಪಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಮಾನವನಿಗೆ. ಬಟ್ ಇಲ್ಲಿ ದೇವರು ಯಾಕೆ ಹೇಳ್ತಾರೆ ಭೂಮಿಯನ್ನ ನೀವು ವಶ ಮಾಡಿಕೊಳ್ಳಿರಿ ಅಂದ್ರೆ, ಹೋರಾಟದಿಂದ ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳ್ರಿ, ನಿಮ್ಮ ಬಾಂಡೇಜ್ನಲ್ಲಿ ತೆಗೆದುಕೊಳ್ಳ್ರಿ, ನಿಮ್ಮ ಅಧೀನತ್ವದಲ್ಲಿ ತೆಗೆದುಕೊಳ್ಳ್ರಿ. ಯಾಕೆ ಗೊತ್ತಾ? ಆದಿಕಾಂಡ 1ನೇ ಅಧ್ಯಾಯದ 2ನೇ ವಚನದ ಪ್ರಕಾರ ಭೂಮಿಯು ಕ್ರಮವಿಲ್ಲದೆ ಬರಿದಾಗೆ ಇತ್ತು, ಆದಿಸಾಗರದ ಮೇಲೆ ಏನಿತ್ತು ರೀ? ಕತ್ತಲಿತ್ತು. ಆ ಕತ್ತಲೆಯಿಂದ ನಾನು ನಿಮಗೆ ಕೊಟ್ಟಿರುವಂಥ ಭೂಮಿಯನ್ನ ವಶ ಮಾಡಿಕೊಳ್ಳ್ರಿ. ಅಂಧಕಾರದ ದೊರೆತನೆಗಳು ಭೂಮಿ ನಿರ್ಮಾಣವಾದ ನಂತರವೂ ಕೂಡ ಹೋಗಿರಲಿಲ್ಲ. ಅದಕ್ಕೆ ಉದಾಹರಣೆ ಸರ್ಪ ಏದೆನ್ ತೋಟಕ್ಕೆ ಕಾಲಿಟ್ಟಿದ್ದು. ಎಷ್ಟೋ ಜನರಿಗೆ ಈ ಸತ್ಯ ಗೊತ್ತಿಲ್ಲ. ಭೂಮಿ ಮತ್ತೆ ಆಕಾಶದ ನಿರ್ಮಾಣದ ದಿನ ಒಂದೇ ದಿನವಾಗಿದೆ. The birth date of heavens and earth is the same day. Beginning is the birth date. ಆದಿಯೇ ಭೂಲೋಕದ ಪರಲೋಕದ ನಿರ್ಮಾಣಗೊಂಡಂತ ಹುಟ್ಟಿದಂತ ದಿನ, ಜನುಮ ದಿನ. ದೇವರು ಭೂಮಿಯನ್ನ ಆಕಾಶವನ್ನ ನಿರ್ಮಾಣ ಮಾಡಬೇಕಾದ್ರೆ, ಭೂಮಿಯನ್ನ ಪರಲೋಕವನ್ನ ನಿರ್ಮಾಣ ಮಾಡಬೇಕಾದ್ರೆ, ಕನ್ನಡದಲ್ಲಿ ಆಕಾಶ ಅಂತ ಇದೆ ಬಟ್ ಇಂಗ್ಲಿಷ್ನಲ್ಲಿ ಹೆವೆನ್ಸ್ ಅಂತ ಇದೆ. ನಿರ್ಮಾಣ ಮಾಡಬೇಕಾದ್ರೆ ಎರಡೂ ಕೂಡ ದೇವರ ಚಿತ್ತದ ಪ್ರಕಾರ, ದೇವರ ಪ್ಲಾನ್ ಪ್ರಕಾರ ಪರಿಪೂರ್ಣವಾಗಿ ನಿರ್ಮಾಣ ಮಾಡಲ್ಪಟ್ಟಿತು. ಆದರೆ ಪರಲೋಕದಲ್ಲಿ ಒಂದು ಟ್ರೇಡಿಂಗ್ ನಡೆಯುತ್ತೆ, ಒಂದು ವ್ಯವಹಾರ ನಡೆಯುತ್ತೆ. ದೇವರು ನಿರ್ಮಿಸಿರುವಂತಹ ದೂತರ ಮಧ್ಯೆ ಒಂದು ವ್ಯವಹಾರ ನಡೆಯುತ್ತೆ. ಆ ವ್ಯವಹಾರವನ್ನು ಆರಂಭ ಮಾಡಿದಾತನನ್ನ ಮತ್ತೆ ಆ ವ್ಯವಹಾರಕ್ಕೆ ಒಳಗಾಗಿದ್ದಂತ ಆ ದೂತರನ್ನ ದೇವರೇನು ಮಾಡ್ತಾರೆ? ಭೂಲೋಕಕ್ಕೆ ತಳ್ಳಿ ಬಿಡುತ್ತಾರೆ. ಆಗ ಸಂಪೂರ್ಣವಾಗಿ ನಿರ್ಮಿತವಾದಂತ ಈ ಭೂಮಿ ಬರಿದಾಗಿ ಕತ್ತಲಾಗಿ ಮಾರ್ಪಡತ್ತೆ. ಅದಕ್ಕೆ ದೇವರು ಹೇಳ್ತಾರೆ, ಅವರನ್ನ ಆಶೀರ್ವಾದದಲ್ಲಿ ದೇವರು ಅವ್ರಿಗೊಂದು ಅಧಿಕಾರವನ್ನು ಕೊಟ್ಟಿರ್ತಾರೆ. ಏನು? ನೀವು ಭೂಮಿಯಲ್ಲಿ ತುಂಬಿಕೊಂಡು ಅದನ್ನ ವಶಪಡಿಸಿಕೊಳ್ಳಿರಿ, ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ಬನ್ರಿ. ದೇವರು ಪ್ರಾಣಿಯನ್ನ ವಶಪಡಿಸಿಕೊಳ್ಳ್ರಿ ಅನ್ನಲಿಲ್ಲ, ಪಕ್ಷಿಗಳನ್ನ ವಶಪಡಿಸಿಕೊಳ್ಳಿ ಅನ್ನಲಿಲ್ಲ. ಈ ಭೂಮಿಯನ್ನ ಹೋರಾಟ ಮಾಡಿ ಅದನ್ನ ನಿಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ಬನ್ರಿ. ಪ್ರತಿ ಸಾರಿ ದೇವರ ಒಂದು ಹೊಸ ಕಾರ್ಯಗಳು ಭೂಲೋಕದಲ್ಲಿ ನಡಿಬೇಕಂದ್ರೆ ಭೂಲೋಕ ಇಲ್ಲದ ಹಾಗೆ ದೇವರು ತನ್ನ ಕಾರ್ಯವನ್ನು ಮಾಡೋದಿಲ್ಲ. ಸೊ ಎವ್ರಿ ರಿಸ್ಟೋರೇಷನ್ ಪ್ರೋಸೆಸ್ ಆಫ್ ಗಾಡ್ ಇನ್ಕ್ಲೂಡ್ಸ್ ಅರ್ತ್. ಪ್ರತಿ ಸಾರಿ ದೇವರು ತನ್ನ ಉದ್ದೇಶಗಳನ್ನು ಪುನರ್ಸ್ಥಾಪನೆ ಮಾಡಬೇಕಾದ್ರೆ ಭೂಮಿ ಇಲ್ಲದೆ ಅದನ್ನ ಪುನರ್ಸ್ಥಾಪನೆ ಮಾಡೋದಿಲ್ಲ. ಹೊಸ ಭೂಮಿಯನ್ನ, ಹೊಸ ಆಕಾಶವನ್ನ ನಾನು ಉಂಟು ಮಾಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಬರೋಣದ ನಂತರದ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಅಲ್ಲಿ ಭೂಮಿಯನ್ನು ಬಿಟ್ಟು ಬಿಟ್ರಾ? ಇಲ್ಲ. ಹಲವಾರು ಥಿಯಾಲಜಿಕಲ್ ರಿಫರೆನ್ಸ್ ಪ್ರಕಾರ ದೇರ್ ವಾಸ್ ಅ ಪ್ರೀ ಅಡಾಮಿಕ್ ಏಜ್. ಅಂದ್ರೆ ಆದಾಮನು ಬರುವ ತನಕ ಕಾಲಘಟ್ಟಗಳು ಇದ್ದುವು. ಅವಾಗ ಏನು ನಡೆಯಿತೋ ನಮಗೆ ಗೊತ್ತಿಲ್ಲ. ಸೊ ಆಗ ನಡೆದಿರುವಂತ ನಷ್ಟ ಕಷ್ಟಗಳನ್ನ ಸರಿಪಡಿಸೋದಕ್ಕೆ ಮನುಷ್ಯನನ್ನ ಭೂಮಿಗೆ
ಒಂದು ಆಡಳಿತ ನಾಯಕನನ್ನಾಗಿ, ಒಂದು ಗೇಟ್ ಕೀಪರ್ ಆಗಿ ದೇವರು ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿದ ನಂತರ ದೇವರು ಅವರಿಗೆ ಕೊಡುವಂತ ಆಶೀರ್ವಾದದಲ್ಲಿ ಕೊಡುವಂತ ಮೊಟ್ಟ ಮೊದಲನೇ ಅಧಿಕಾರ ಏನು ಗೊತ್ತಾ? ನೀವು ಭೂಮಿಯಲ್ಲಿ ತುಂಬಿಕೊಂಡು ಅದನ್ನ ಕತ್ತಲೆಯಿಂದ ಆ ಭೂಮಿಯನ್ನ ವಶ ಮಾಡಿಕೊಳ್ಳ್ರಿ ಎಂಬುದಾಗಿ. ಸೊ ದೇವರ ನಿರ್ಮಾಣದಲ್ಲಿ, ದೇವರ ಸ್ವರೂಪದಲ್ಲಿ ನಿರ್ಮಾಣವಾಗಿರುವಂತ ನನ್ನ ನಿನ್ನ ಜೀವಿತದ ಮೊದಲನೇ ಉದ್ದೇಶ ಪರಲೋಕವನ್ನ ಭೂಲೋಕವನ್ನ ಐಕ್ಯತೆಯಲ್ಲಿ ನಡೆಸಬೇಕು. ಎರಡನೇ ಉದ್ದೇಶ ಭೂಲೋಕವನ್ನ ಅಂಧಕಾರದಿಂದ ನಮ್ಮ ವಶಕ್ಕೆ, ಅಂದ್ರೆ ದೇವರ ಬೆಳಕಿನ ವಶದಲ್ಲಿ ಪಡೆದುಕೊಳ್ಳಬೇಕು. ಭೂಮಿಯನ್ನ ಅಂಧಕಾರದ ಬಂಧನಗಳಿಂದ ಬಿಡಿಸಿ ದೇವರ ಬೆಳಕಿನಲ್ಲಿ ನಡೆಸೋದು ನನ್ನ ನಿನ್ನ ಜೀವಿತದ ಮುಖ್ಯವಾದಂಥ ಉದ್ದೇಶ. ಅಂದರೆ ಈ ಬಂಧನದಿಂದ ಬಿಡಿಸಿ ದೇವರ ಬೆಳಕಲ್ಲಿ ನಡೆಸಬೇಕಂದ್ರೆ ಇದು ಸಾಮಾನ್ಯವಾಗಿರೋದಿಲ್ಲ. ಕಾವಾಶ್ ಅನ್ನುವಂಥ ಪದದಲ್ಲಿ ಅಡಗಿರುವಂಥ ಅರ್ಥ ಹೋರಾಟದಿಂದ ವಶಪಡಿಸಿಕೊಳ್ಳೋದು. ಅಂದರೆ ನಾನು ನೀನು ಹೋರಾಟ ಮಾಡಿಯೇ ಭೂಮಿಯನ್ನ, ಅದರಲ್ಲಿರುವಂಥ ಸಮಸ್ತವನ್ನ, ನಮಗೆ ಕೊಟ್ಟಿರುವಂಥ ಆ ದೇವರ ಬೆಳಕಿನ ಪ್ರಕಾಶಕ್ಕೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ. ಯಾಕಂದ್ರೆ ಬೀಳಲ್ಪಟ್ಟಿರುವಂಥ ಆ ದುರಾತ್ಮಗಳು ಭೂಮಿಯನ್ನ ಬಲವಾಗಿ ಹಿಡಿದುಕೊಂಡಿದೆ. ಅದನ್ನ ಬಿಡಿಸೋದಕ್ಕೆ ನಾವು ಅಷ್ಟೇ ಬಲಿಷ್ಠರಾಗಿರಬೇಕು. ಹೌದಾ? ನೀನು ವೀಕ್ ಆಗಿದ್ದು, ಆತ್ಮಿಕತೆ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ ನೀನು ಹೋಗಿ ಹೋರಾಟ ಮಾಡ್ತೀನಂದ್ರೆ ಆಗುತ್ತಾ? ಯಾವುದೇ ಒಬ್ಬ ಮನುಷ್ಯನು ಯುದ್ಧ ರಂಗದಲ್ಲಿ ನಿಂತುಕೊಳ್ಳಬೇಕಂದ್ರೆ ಸರ್ವಾಯುಧಗಳನ್ನು ಧರಿಸಿಕೊಂಡೇ ಹೋಗಿ ನಿಂತುಕೊಳ್ಳಬೇಕು. ಒಂದು ವೇಳೆ ಸರ್ವಾಯುಧಗಳನ್ನು ಧರಿಸಿಕೊಳ್ಳದೆ ಯುದ್ಧದಲ್ಲಿ ನಿಂತುಕೊಂಡ್ರೆ ಬರುವಂತ ಒಂದೊಂದು ಬಾಣಗಳು ಅವನನ್ನ ಒಂದೇ ಏಟಿಗೆ ಸಾಯಿಸಿಬಿಡುತ್ತೆ. ಗುರಾಣಿ ಇಲ್ಲ, ಮೇಲಿರುವಂತ ಮೇಲ್ಹೊದಿಕೆ ಇದೇ ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ಬ್ರೆಸ್ಟ್ ಪ್ಲೇಟ್ ಇಲ್ಲ, ಈಟಿ ಇಲ್ಲ, ತಲೆಯಲ್ಲಿರುವಂತ ಶಿರಸ್ತ್ರಾಣ ಇಲ್ಲ, ಏನೂ ಇಲ್ಲದೆ ನೀನು ಹೋಗಿ ಯುದ್ಧ ರಂಗದಲ್ಲಿ ನಿಂತುಕೊಳ್ಳುತ್ತೇನೆಂದ್ರೆ ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ದೇವರು ಹೇಳ್ತಾರೆ, ನೀವು ತುಂಬಿಕೊಂಡು ಭೂಮಿಯಲ್ಲಿ ಅದನ್ನು ವಶಪಡಿಸಿಕೊಳ್ಳ್ರಿ. ಎಲ್ಲಿ ತನಕ ಆದಾಮನು ಅವಿಧೇಯತೆಯಲ್ಲಿ ಪಾಪದಲ್ಲಿ ಬೀಳಲಿಲ್ವೋ ಅಲ್ಲಿ ತನಕ ಅಂಧಕಾರದಿಂದ ಭೂಮಿಯನ್ನ ವಶಪಡಿಸಿಕೊಳ್ಳುವಂತ ಅಧಿಕಾರ ಆದಾಮನಿಗೆ ಹವ್ವಳಿಗೆ ಇತ್ತು. ಅಲ್ಲಿ ತನಕ ಪ್ರತಿಯೊಂದು ಅವನ ಅಧೀನತೆಯಲ್ಲಿತ್ತು. ಆದರೆ ಯಾವಾಗ ಇವರು ಈ ಸರ್ಪದ ಮಾತನ್ನ ಕೇಳಿದರು, ಯಾಕೆ ಸರ್ಪದ ಮಾತನ್ನ ಕೇಳಿದರು, ಹೇಗೆ ಅವನಿಗೆ ಕಿವಿಗೊಟ್ರು ಅಂತ ಇನ್ನೊಂದು ದಿನದಲ್ಲಿ ನಾನು ಹೇಳ್ತೇನೆ. ಯಾವಾಗ ಈ ಸರ್ಪದ ಮಾತಿಗೆ ಕಿವಿಗೊಟ್ಟರೋ ಆಗ ಇದ್ದಂತ ಅಧಿಕಾರ, ವಶಪಡಿಸಿಕೊಳ್ಳುವಂತ ಬಲ ಆದಾಮನನ್ನ ಹವ್ವಳನ್ನ ಬಿಟ್ಟು ಹೋಯಿತು. ಹಲ್ಲೆಲೂಯಾ. ಆದಾಮನನ್ನ ಹವ್ವಳನ್ನ ಬಿಟ್ಟು ಹೋಯಿತು. ಸೊ ಇಲ್ಲಿ ಕರ್ಮೇಲ್ ಅನ್ನುವಂಥ ಬೆಟ್ಟದಲ್ಲಿ ಎಲಿಯನ್ ಅನ್ನುವಂಥ ಒಬ್ಬ ಅಭಿಷಕ್ತನ ಮೂಲಕ ಕಳೆದುಕೊಂಡಂತ ಆ ವಶಪಡಿಸಿಕೊಳ್ಳುವಂತ ಅಧಿಕಾರವನ್ನ ಈ ದೇವರ ಸನ್ನಿಧಿ ಸೇವೆ ಮಾಡುತ್ತಿರುವಂತ ಈ ಎಲಿಯನು ಅದನ್ನ ಇಸ್ರಾಯೇಲರ ಮುಂದೆ ಪ್ರಕಟ ಮಾಡುತ್ತಾನೆ. ಕರ್ಮೇಲ್ ಬೆಟ್ಟ ನಮಗೆ ಕೊಡಲ್ಪಟ್ಟಿರುವಂತ ಅಧಿಕಾರವನ್ನ ಉಪಯೋಗಿಸಿ ಅಂಧಕಾರದಲ್ಲಿರುವಂತ ಮಕ್ಕಳನ್ನ ತಿರುಗಿ ದೇವರ ಕಡೆಗೆ ಸೆಳೆಯುವಂತ ಬೆಟ್ಟ, ತಿರುಗಿ ಅವರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸುವಂತ ಬೆಟ್ಟ, ತಿರುಗಿ ಅವರನ್ನ ದೇವರ ಬೆಳಕಿನಲ್ಲಿ ನಡೆಸುವಂತ ಬೆಟ್ಟ, ಅಂಧಕಾರದ ಬಲಗಳನ್ನು ಸೋಲಿಸುವಂತ ಬೆಟ್ಟ, ಅಂಧಕಾರದ ಬಲಗಳಿಗೆ ನ್ಯಾಯ ತೀರ್ಪನ್ನ ತೀರಿಸುವಂತ ಬೆಟ್ಟ, ಅಂಧಕಾರದ ಬಲಗಳನ್ನ ಜಡ್ಜ್
ಮೆಚ್ಚುವಂತ ಬೆಟ್ಟ ಕರ್ಮೇಲ್ ಬೆಟ್ಟ. ಎಷ್ಟೋ ಜನ ಕರ್ಮೇಲ್ ಬೆಟ್ಟವನ್ನ ಅದರ ಬಗ್ಗೆ ಯೋಚಿಸುವಾಗಲೆಲ್ಲ ಖಂಡಿತವಾಗಿ ಈಗ ನಾನು ಹೇಳಿದಂಥ ಈ ಸಾಲುಗಳೇ ನೆನಪು ಬರುತ್ತೆ. ಹೇಗೆ ಬಾಲ್ ಮತ್ತೆ ಅಶೇರ್ ದೇವತೆಯನ್ನ ಎಲಿಯನ್ನು ಸೋಲಿಸಿಬಿಟ್ಟನು, ಬಾಲ್ ಮತ್ತೆ ಅಶೇರ್ ದೇವತೆಗಳ ಪ್ರವಾದಿಗಳನ್ನ ಹೇಗೆ ಎಲಿಯನ್ನು ಸಂಹರಿಸಿಬಿಟ್ಟನು, ಹೇಗೆ ದೇವರು ಭಯಂಕರವಾದಂಥ ಬೆಂಕಿಯೋಪಾದಿಯಲ್ಲಿ ಉತ್ತರವನ್ನು ಕೊಟ್ಟು ಅಲ್ಲಿರುವಂಥ ಜನರನ್ನ ವಿಸ್ಮಯ ರೀತಿಯಲ್ಲಿ ಕಾಣುವ ಹಾಗೆ ಮಾಡಿದ್ದಾರೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಖಂಡಿತವಾಗಿ ಇದೆಲ್ಲ ನಡೀತ್ರಿ. ಆದರೆ ಅದಕ್ಕಿಂತ ಮುಖ್ಯವಾದಂಥ ಸಂಗತಿ ಇಲ್ಲಿ ಏನು ನಡೆದಿದ್ದು ಗೊತ್ತಾ? ಈ ಬೆಟ್ಟದಲ್ಲಿ ದೇವರು ತನ್ನ ಮಕ್ಕಳಿಗೆ ಎಂಥ ಅಧಿಕಾರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಸ್ಥಾಪಿತಗೊಂಡಿತ್ತು. ಅಲ್ಲಿ ತನಕ ಇಂಥ ಮಹಾ ಬೆಂಕಿಯನ್ನ ತಂದು ದೇವರಿಂದ ಉತ್ತರವನ್ನು ಪಡೆದುಕೊಂಡಂತ ಯಾವುದೇ ಅಭಿಷಕ್ತನು ಎದ್ದಿರಲಿಲ್ಲ. ಆದರೆ ಇಲ್ಲಿ ಎಲಿಯನು ಒಂದು ಹೊಸ ತಿರುವನ್ನ, ದೇವರಿಂದ ಅಭಿಷಕ್ತರಾಗಿರುವಂಥ ಮಕ್ಕಳ ಜೀವಿತದಲ್ಲಿ ಒಂದು ಹೊಸ ಬದಲಾವಣೆಯನ್ನ ತೆಗೆದುಕೊಂಡು ಬರ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಯಾರು ಈ ಬಾಲ್ ಮತ್ತೆ ಅಶೇರ್ ದೇವತೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂತರಾಗೋಣ. ಬಾಲ್ ಮತ್ತೆ ಅಶೇರ್ ಕನ್ನಡದಲ್ಲಿ ಬಾಲ್ ಮತ್ತೆ ಅಷ್ಟೋರೇತ್ ಎಂಬುದಾಗಿ ಹೇಳ್ತಾರೆ ಅನ್ಸುತ್ತೆ ಇಂಗ್ಲಿಷ್ನಲ್ಲಿ. ಸೊ ಇವರಿಬ್ಬರು ಕೂಡ ಕಾನಾನ್ ದೇಶದಲ್ಲಿ ಜನರು ಆರಾಧಿಸುತ್ತಿದ್ದಂಥ ಯಜ್ಞಗಳನ್ನು ಅರ್ಪಿಸುತ್ತಿದ್ದಂಥ ಅನ್ಯ ದೇವರು, ಸತ್ಯವಿಲ್ಲದಂಥ ದೇವರು, ಕೆಟ್ಟದನ್ನ ಭೂಲೋಕಕ್ಕೆ ತಂದಂಥ ದೇವರು. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ ಇವೆಲ್ಲವೂ ದೆವ್ವಗಳು. 1 ಕೊರಿಂಥ 10:20 ಯಾರಾದ್ರೂ ಓದ್ರಿ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು. ಆಮೆನ್, ಹಲ್ಲೆಲೂಯ. ಇಲ್ಲಿ ಪೌಲನೇ ಹೇಳ್ತಾ ಇದ್ದಾನೆ, ಅನ್ಯ ಜನರು ದೇವರೆಂದು ಅರ್ಪಿಸುವಂತ ಬಲಿಗಳೆಲ್ಲವೂ ದೇವರಿಗೆ ಸೇರ್ತಾ ಇಲ್ಲ. ಯಾರಿಗೆ ಸೇರ್ತಾ ಇದೆ? ಇವರೆಲ್ಲರೂ ಈ ಎರಡು ಏನ್ ಹೇಳ್ತೀನಿ, ಅಶೇರ್ ಮತ್ತೆ ಬಾಳ್, ಇವೆಲ್ಲವೂ ಕೂಡ ದೊಬ್ಬಲ್ಪಟ್ಟಂತ ಸೈತಾನನ ವ್ಯವಹಾರಕ್ಕೆ, ಆಸೆಗಳಿಗೆ ಒಳಗಾಗಿ ಪರಲೋಕದಿಂದ ದೊಬ್ಬಲ್ಪಟ್ಟಂತ ಬಿದ್ದಿರುವಂತ ದುರಾತ್ಮಗಳಿವು, ದೆವ್ವಗಳಿವು, ಅಂಧಕಾರದ ಬಲಗಳಿವು. ಹಲ್ಲೆಲೂಯ. 1 ಅರಸು 14 ನಾವು ನೋಡ್ತೇವೆ, 1 ಅರಸು 11 ನಾವು ನೋಡ್ತೇವೆ, 1 ಅರಸು 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಲ್ಲೆಲ್ಲೂ ಕೂಡ ಸೊಲೊಮೋನನು 11ನೇ ಅಧ್ಯಾಯದಲ್ಲಿ ಈ ಬಾಳ್ ಮತ್ತೆ ಅಶೇರ್ ಮತ್ತೆ ಮೊಲೆಕ್ ದೇವರನ್ನ ಆರಾಧನೆ ಮಾಡ್ತಾನೆ. ಈ ಮೊಲೆಕ್ ದೇವರು ಬೇರೆ ಯಾರಲ್ಲ, ಮೊಲೆಕ್ಗೆ ಇರುವಂತ ಇನ್ನೊಂದು ಹೆಸರೇ ಬಾಳ್. ಈ ದೇವರನ್ನ ಸೊಲೊಮೋನನು ಈ ಅನ್ಯ ದೆವ್ವಗಳನ್ನ ದೇವರೆಂಬುದಾಗಿ ಬಿಂಬಿಸಿಕೊಳ್ಳುವಂತ ಈ ದೆವ್ವಗಳನ್ನ ಇಸ್ರಾಯೇಲರಿಗೆ ಪರಿಚಯ ಮಾಡ್ತಾನೆ. ಅವನು ಈ ದೇವರಿಗೆ ಯಜ್ಞವನ್ನು ಅರ್ಪಿಸುತ್ತಾನೆ. ಮುಂದಿನ ಅಧ್ಯಾಯಗಳಿಂದ ನೋಡ್ತೇವೆ, 20ನೇ ಅಧ್ಯಾಯ 19ನೇ ಅಧ್ಯಾಯ ನನಗೆ ಗೊತ್ತಿಲ್ಲ. ಮನಸ್ಸೆ ಎಂಬ ರಾಜನು ತನ್ನ ಚೊಚ್ಚಲ ಮಗನನ್ನ ಈ ಬಾಳ್ ಅಂದ್ರೆ ಮೊಲೆಕ್ ದೇವರಿಗೆ ಅರ್ಪಿಸುತ್ತಾನೆ. ಈ ಬಾಳ್ ದೇವತೆಯ ಆರಾಧನೆ ಯಾವಾಗ ಪ್ರಾರಂಭವಾಯಿತಂದ್ರೆ, ಮೋಶೆ ತಾನು ದೇವರ ಬಳಿ ಹೋಗಿ ದೇವರ ಆಜ್ಞೆಗಳನ್ನ ಪಡೆದುಕೊಳ್ಳುವಂತ ಸಮಯದಲ್ಲಿ ಆತನು 40 ದಿವಸ ಹಗಲಿರುಳು ದೇವರ ಸನ್ನಿಧಾನದಲ್ಲಿ ಕೂತಿರ್ತಾನ್ರಿ, ದೇವರ ಆಜ್ಞೆಗಳನ್ನು ತೆಗೆದುಕೊಳ್ಳೋದಕ್ಕೆ. ಆದ್ರೆ ಇಲ್ಲಿ ಕೆಳಗೆ ಇದ್ದಂತ ಈ ಇಸ್ರಾಯೇಲರು ಏನು ಮಾಡ್ತಾರೆ, ಮೋಶೆ ಏನಾಗ್ಬಿಟ್ಟನೋ, ಸತ್ತು ಹೋದನೋ, ಬದುಕಿದ್ದಾನೋ ನಮಗೆ ಗೊತ್ತಿಲ್ಲ, ದೇವರೊಟ್ಟಿಗೆ ಮಾತನಾಡ್ತೇನೆ ಅಂತ ಹೋದವನು ಕೆಳಗೇನೆ ಬಂದಿಲ್ಲ. ಅದಕ್ಕಾಗಿ ನಡೀರಿ, ನಾವೇ ಒಂದು ದೇವರನ್ನ ಸೃಷ್ಟಿ ಮಾಡಿಕೊಳ್ಳೋಣ, ನಮ್ಮನ್ನು ನಮ್ಮ ಸ್ವಾಸ್ಥ್ಯದ ದೇಶಕ್ಕೆ ಅದು ಕರೆದುಕೊಂಡು ಹೋಗುತ್ತೆ ಎಂಬುದಾಗಿ ಅಲ್ಲಿರುವಂತ ಜನರ ಬಳಿ ಎಲ್ಲ ಏನು ಮಾಡ್ತಾರ್ರಿ, ಇರುವಂತ ಕಿವಿಯೋಲೆ, ಕೈ ಬಳೆ, ಎಲ್ಲಾ ಬಂಗಾರವನ್ನ ತೆಗೆದುಕೊಂಡು
ತೆಗೆದುಕೊಂಡು ಬಸವನ್ನ ವಿಗ್ರಹ ಮಾಡಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಬಾಯಿ ಬಡ್ಕೊಂಡು ಆರಾಧನೆ ಮಾಡ್ತಾ ಇರ್ತಾರೆ. ಐಗುಪ್ತರು ಆರಾಧನೆ ಮಾಡುತ್ತಿದ್ದಂತ ಈ ಒಂದು ದುರಾತ್ಮ, ದೇವರು ವಾಕ್ಯ ಹೇಳುತ್ತೆ, ಇನ್ನು ಮುಂದೆ ಇವತ್ತು ಕಂಡಂತ ಐಗುಪ್ತರು ನೀವು ಇನ್ನೆಂದು ಕಾಣೋದಿಲ್ಲ ಅಂತ. ಇಸ್ರಾಯೇಲರಿಗೆ ವಾಗ್ದಾನ ಮಾಡ್ತಾರೆ ದೇವರು. ಆದ್ರೆ ಈ ಇಸ್ರಾಯೇಲರು ಕಣ್ಣಿಂದ ಅವರು ಐಗುಪ್ತರಿಂದ ದೂರ ಹೋದ್ರು, ಮನಸ್ಸಿನಲ್ಲಿ ಐಗುಪ್ತ ದೇವತೆಗಳನ್ನು ತುಂಬಿಕೊಂಡಿದ್ರು. ನಮಗೆ ಕಣ್ಣಿಗೆ ಕಾಣುವಂತ ದೇವರು ನಮಗೆ ಬೇಕು. ಮೋಶೆ ಮಾಡಿದಂತ ಆ ತಡದ ನಿಮಿತ್ತವಾಗಿ ಇವ್ರು ಹೇಳ್ತಾರೆ ಅಂತ ಆರಾಧನೆ ಮಾಡ್ತಾರೆ. ಎಷ್ಟೋ ಸಾರಿ ನಾವು ಕೂಡ ದೇವರ ಸೇವಕರು ಬಲವಾಗಿ ದೇವರಲ್ಲಿ ಬೆಳೆಯೋದಕ್ಕೆ ಆರಂಭ ಮಾಡುವಾಗ, ದೇವರೊಟ್ಟಿಗೆ ಸಮಯನ ಕಳಿಬೇಕಾದ್ರೆ ಎಲ್ಲವನ್ನ ಬಿಟ್ಟು, ಲೋಕದ ಎಲ್ಲ ಸಂಗತಿಗಳನ್ನು ಬಿಟ್ಟು ತಮ್ಮನ್ನು ತಾವು ದೇವರೊಟ್ಟಿಗೆ ಬೆಳೆಸುವಂತ ಪ್ರಯತ್ನ ಮಾಡಬೇಕಾದ್ರೆ ಅನೇಕ ಸಾರಿ ನಾನು ನೀನು ಪ್ರಶ್ನೆ ಮಾಡ್ತೇವೆ, ನಮ್ಮ ಪಾಸ್ಟರ್ ಯಾಕೆ ಫೋನ್ ಎತ್ತಲ್ಲ, ನಮ್ಮ ಪಾಸ್ಟರ್ ಯಾಕೆ ಕಾಲ್ ಎತ್ತಲ್ಲ, ನಮ್ಮ ಪಾಸ್ಟರ್ ನಮ್ಮ ಮನೆಗೆ ಬರೋದಿಲ್ಲ, ನಮ್ಮ ಪಾಸ್ಟರ್ ನಮಗೋಸ್ಕರ ಪ್ರಾರ್ಥನೆ ಮಾಡೋದಿಲ್ಲ. ಯಾಕ್ರಿ? ನಿಮಗೋಸ್ಕರ ದೇವರ ಪ್ರಕಟಣೆಗಳನ್ನ ತೆಗೆದುಕೊಳ್ಳೋದಕ್ಕೆ ಅವರು ದೇವರ ಸನ್ನಿಧಾನದಲ್ಲಿ ಕೂತಿರ್ತಾರೆ. ಆ ಪ್ರಕಟಣೆಗಳು ಭಾನುವಾರ ನಿಮಗೆ ಅಷ್ಟು ಬಲವಾಗಿ ಬರಬೇಕಂದ್ರೆ ಅವರು ವಾರ ಪೂರ್ತಿ ಕೂತಿರಬೇಕು. ನಿಮ್ಮನ್ನ ಬಲಪಡಿಸುವಂತ ನಿಮಗೆ ಬಂದಿರುವಂತ ವಾಕ್ಯ ಅಂದ್ರೆ ಈ ವಾರವೆಲ್ಲ ಏನ್ ನಡೀತೋ ಅದೆಲ್ಲ ನಿಮ್ಮ ಸೇವಕರು ಹೀಗೆ ನಡೆಯಿತು, ಇದೇ ರೀತಿಯಾಗಿ ನಿಮ್ಮ ಜೀವಿತ ಇದೆ, ನೀವು ಇದೇ ರೀತಿಯಾಗಿ ಬಲ ಹೊಂದಬೇಕು, ಇದೇ ರೀತಿಯಾಗಿ ನಿಮ್ಮನ್ನು ನೀವು ಮಾರ್ಪಡಿಸಿಕೊಳ್ಳಬೇಕಂತ ನಿಮಗೆ ನಿಮ್ಮ ಸೇವಕರು ಬಲವಾಗಿ ಹೇಳಬೇಕಂದ್ರೆ ಅವರನ್ನು ಅವರ ಪಾಡಿಗೆ ದೇವರೊಟ್ಟಿಗೆ ಇರೋದಕ್ಕೆ ಬಿಡಬೇಕು. ಮೋಶೆ ಧರ್ಮೋಪದೇಶ ಕಾಂಡದಲ್ಲಿ ಅನೇಕ ಸಾರಿ ಅವನ ಮನಸ್ಸಿನ ನೋವನ್ನು ಹೇಳ್ತಾನೆ. ನಾನು ದೇವರಿಗೆ ಕೇಳಿದೆ, ಅಪ್ಪ ನನಗೆ ವಾಗ್ದಾನದ ಸ್ಥಳಕ್ಕೆ ನನ್ನ ಕರೆದುಕೊಂಡು ಹೋಗುವಂತ, ಆದ್ರೆ ನಿಮ್ಮ ನಿಮಿತ್ತ ನಾನು ವಾಗ್ದಾನದ ಸ್ಥಳವನ್ನು ಕಾಣಲಿಲ್ಲ. ನಿಮ್ಮಿಂದ ನನ್ನ ಆಶೀರ್ವಾದದ ಸ್ಥಳವನ್ನು ನಾನು ಕಳೆದುಕೊಂಡೆ. ಮೋಶೆ ಹೇಳ್ತಾನೆ, ದೇವರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ, ಮೋಶೆ ಒಂದೇ ಒಂದು ಅವಕಾಶ ಕೊಡಪ್ಪ ಅಂತ. ಆದ್ರೆ ಒಂದು ಬೆಟ್ಟದ ಮೇಲೆ ನಿಲ್ಲಿಸ್ಬಿಟ್ಟು ದೇವ್ರು ಹೇಳ್ತಾರೆ, ನೀನು ಹೋಗೋದಕ್ಕೆ ನಿಂಗೆ ಅವಕಾಶ ಕೊಡೋದಿಲ್ಲ, ಆದ್ರೆ ಇಲ್ಲೇ ನಿಂತುಕೊಂಡು ನೀನು ಆಶೀರ್ವಾದದ ಸ್ಥಳವನ್ನು ನೀನು ನೋಡು. ಎಂತ 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 ನಾಶನವನ್ನ ನಿಮ್ಮ ಸೇವಕರಿಗೆ ನೀವು ತೆಗೆದುಕೊಂಡು ಬರ್ಬೋದು. ಒಂದು ಸಾರಿ ಯೋಚನೆ ಮಾಡ್ರಿ. ನಿಮ್ಮ ಅವಿಧೇಯತ್ವ ನಿಮ್ಮ ಸೇವಕರಿಗೆ ಎಷ್ಟು ದೊಡ್ಡ ಗಾಯವನ್ನು ತೆಗೆದುಕೊಂಡು ಬರಬಹುದು. ಎಷ್ಟೋ ಸಾರಿ ಸೇವಕರು ನಿಮ್ಮ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲದೆ ಇರಬೇಕಾದ್ರೆ ನಿಮ್ಮೊಟ್ಟಿಗೆ ಚೆನ್ನಾಗಿ ಮಾತನಾಡುವಂತ, ಯಾವಾಗಲೂ ಕಾಲ್ ಮಾಡಿದ ತಕ್ಷಣ ಪ್ರಾರ್ಥನೆ ಮಾಡುವಂತ, ನಿಮ್ಮದೇ ಆದಂತ ದೇವರುಗಳನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಹೋಗ್ತೀರಾ ನೀವು. ಮೋಶೆ ಏನು ಕೇಳಿಕೊಳ್ಳದ ಹಾಗೆ ಅಷ್ಟು ವರ್ಷಗಳ ಕಾಲ ಅಷ್ಟು ದಾಸತ್ವದಲ್ಲಿ ಇದ್ದಂತ ಜನರನ್ನ ಕರೆದುಕೊಂಡು ಬಂದನು. ಇಲ್ಲಿ ಏನು ಮಾಡ್ತಾರ್ರಿ? ಆರೋನನ ಅವನೊಟ್ಟಿಗೆ ಸೇರಿಕೊಂಡು ಇರುವಂತ ಎಲ್ಲಾ ಬಂಗಾರವನ್ನು ತೆಗೆದುಕೊಂಡು ದೇವರನ್ನು ಮಾಡ್ಕೊಳ್ತಾರೆ. ನಿಜವಾದಂತ ಸೇವಕರು ಎಲ್ಲವನ್ನ ಕಸಿದುಕೊಂಡು ದೇವರನ್ನ ಮಾಡೋದಿಲ್ಲ. ಎಲ್ಲವನ್ನ ತನ್ನ ಜೀವವನ್ನು ನಿಮಗೋಸ್ಕರ ತ್ಯಾಗ ಮಾಡಿ ದೇವರೊಟ್ಟಿಗೆ ಸಮಯವನ್ನು ಕಳೆದುಕೊಂಡು ನಿಮ್ಮ ಜೀವನಕ್ಕೆ ಆಧಾರವಾಗಿರುವಂತ ದೇವರ ವಾಕ್ಯವನ್ನು ನಿಮ್ಮ ಬಳಿ ಹಂಚಿಕೊಳ್ಳುವಂತವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಮೋಶೆ ಇದ್ದಾಗ, ದೇವರ ಪ್ರಸನ್ನತೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಗ ಈ ಜನರೇನು ಮಾಡ್ತಾರ್ರಿ? ಬಾಳನ ವಿಗ್ರಹವನ್ನು ಮಾಡಿಕೊಳ್ತಾರೆ. ಮರೆತು ಹೋದ್ರಿ ಇವರು. ಸಮುದ್ರವನ್ನ ಇಬ್ಬಾಗ ಮಾಡಿದ್ದನ್ನ ಮರೆತು ಹೋದ್ರು. 10 ವಿಪತ್ತುಗಳನ್ನ ಮರೆತು ಹೋದ್ರು. ಹೇಗೆ ಐಗುಪ್ತರ ಚೊಚ್ಚಲ ಮಕ್ಕಳು ಸತ್ತು ಹೋದ್ರು, ಆದ್ರೆ ನಮ್ಮ ಮಕ್ಕಳು ಬದುಕಿಕೊಂಡ್ರು ಅನ್ನೋದನ್ನ ಮರೆತು ಹೋದ್ರು. ಹೇಗೆ ನೀರು ಅವರಿರುವಂತಹ ಪ್ರಾಂತ್ಯದಲ್ಲಿ ರಕ್ತವಾಗಿ ಮಾರ್ಪಡಿತು, ನಮ್ಮ ಪ್ರಾಂತ್ಯದಲ್ಲಿ ರಕ್ತವಾಗಿರ್ಲಿಲ್ಲ. ಅವರಲ್ಲಿ ಕತ್ತಲೆ ಇತ್ತು, ನಮ್ಮಲ್ಲಿ ಕತ್ತಲೆ ಇರಲಿಲ್ಲ. ಅವರಲ್ಲಿ ಮಿಡತೆಗಳಿದ್ದು, ನಮ್ಮಲ್ಲಿ ಮಿಡತೆ ಇರಲಿಲ್ಲ. ಅವರಲ್ಲಿ ಹೇನು ಹುಳಗಳು ತುಂಬಿಕೊಂಡಿತ್ತು, ನಮ್ಮಲ್ಲಿ ತುಂಬಿಕೊಂಡಿರಲಿಲ್ಲ. ಅವರ ದನ ಕುರಿಗಳು ಸತ್ತು ಹೋದವು, ನಮ್ಮ ದನ ಕುರಿಗಳು ಸತ್ತು ಹೋಗ್ಲಿಲ್ಲ. ಎಲ್ಲ ಮರೆತು ಬಿಟ್ರು. ಯಾವಾಗ ಮನುಷ್ಯನು ನನ್ನ ದೇವರು ನಿಲುಕುವಂತ ಸ್ಥಾನದಲ್ಲಿ ಇರಬೇಕಂತ ಅಂದುಕೊಳ್ತಾನೋ ಆಗಲೇ ಅವನು ಬಿದ್ದು ಹೋಗೋದು. ಜನರು ನಿಲುಕುವ ಸ್ಥಾನಕ್ಕೆ ದೇವರು ಬರೋದಿಲ್ಲ. ಆರಾಮವಾಗಿರುವಂತ ಸ್ಥಾನದಲ್ಲಿ ದೇವರು ಸಿಗೋದಿಲ್ಲ. ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ದೇವರು ನಿಮಗೆ ಯಾವತ್ತೂ ಸಿಗೋದಿಲ್ಲ.
ಯಾರು ನನ್ನ ದೇವರನ್ನ ನಾನು ನೋಡಬೇಕನ್ನುವಂಥ ದಾಹವನ್ನು ಇಟ್ಟುಕೊಂಡಿರ್ತಾನೋ ಮನಸ್ಸಿನಲ್ಲಿ, ದೇವರನ್ನ ಪರಿಶುದ್ಧವಾಗಿ ನಾನು ನಿಲುಕಬೇಕನ್ನುವಂಥ ದಾಹವನ್ನು ಇಟ್ಟುಕೊಂಡಿರ್ತಾನೋ, ದೇವರ ವಾಕ್ಯವನ್ನು ಅಳವಡಿಸಿಕೊಂಡು ನಾನು ಜೀವಿಸಬೇಕನ್ನೋ ದಾಹವನ್ನು ಇಟ್ಟುಕೊಂಡಿರ್ತಾನೋ, ಅವನು ಮಾತ್ರ ದೇವರಲ್ಲಿ ನೆಲೆಗೊಳ್ಳೋದಕ್ಕೆ ಸಾಧ್ಯ, ದೇವರು ಅವನಲ್ಲಿ ನೆಲೆಗೊಳ್ಳೋದಕ್ಕೆ ಸಾಧ್ಯ. ನಾರ್ಮಲ್ ಆಗಿ ಇದ್ದು, ಸಾಧಾರಣವಾಗಿದ್ದು, ಎಲ್ಲ ಮನುಷ್ಯರ ರೀತಿಯಲ್ಲಿ ನಾನು ಜೀವನ ಮಾಡಿ, ಅವಾಗೊಂದು ಪ್ರಾರ್ಥನೆ, ಇವಾಗೊಂದು ವಾಕ್ಯ, ನನ್ನ ಕೆಲಸ ನನ್ನ ರೀತಿಯಲ್ಲಿ ನಡೆಸುತ್ತೇನೆ, ದೇವರ ಯಾವುದೇ ಉದ್ದೇಶವನ್ನು ಕೇಳೋದಿಲ್ಲ, ದೇವರ ನಿನ್ನ ಚಿತ್ತ ಏನು, ಈ ಕೆಲಸ ಮಾಡಬೇಕಾ ಮಾಡಬಾರ್ದಾ, ಈ ಕೆಲಸಕ್ಕೆ ಹೋಗಬೇಕಾ ಹೋಗಬಾರ್ದಾ, ಕೈ ಹಾಕಬೇಕಾ ಕೈ ಹಾಕಬಾರ್ದಾ, ನಾನು ಯಾವ ಡಿಗ್ರಿ ತೆಗೆದುಕೊಳ್ಳಬೇಕು, ಯಾವ ಎಜುಕೇಶನ್ ಮಾಡಬೇಕು, ಅವರಿಗೆ ದೇವರು ಸಾಧಾರಣವಾಗಿ ಅಲ್ಲ ಸಿಗೋದೇ ಇಲ್ಲ. ಆದರೆ ಯಾರು ಅಯ್ಯ ನಿನ್ನ ಉದ್ದೇಶ ಇಲ್ಲದೆ ಹೋದರೆ ಒಂದು ಹೆಜ್ಜೆನೂ ನನ್ನ ಮನೆಯಿಂದ ಹೊರಗೆ ನಾನು ಕಾಲಿಡೋದಿಲ್ಲ, ನನ್ನೊಟ್ಟಿಗೆ ಮಾತನಾಡು, ಹೇಳು ನಿನ್ನ ಚಿತ್ತ ಏನಂತ. ನಿನ್ನ ಚಿತ್ತ ಈ ಕಾರ್ಯದಲ್ಲಿ ಇಲ್ಲದೆ ಹೋದರೆ ನನ್ನನ್ನು ತಡೆದು ಬಿಡು, ಹೇಳ್ರಿ. ಅಲ್ಲಿ ತನಕ ಕರ್ಕೊಂಡು ಹೋಗಿಯೂ ಕೂಡ ಇನ್ನೇನು ಆಗ್ಬೇಕನ್ನುವಂಥ ಪರಿಸ್ಥಿತಿಯಲ್ಲಿ ದೇವ್ರು ನಿಮ್ಮನ್ನ ವಾಪಸ್ ಕರ್ಕೊಂಡು ಬರ್ತಾರ. ಅವಾಗ ಈ ಪ್ರಾರ್ಥನೆನ ನೀವು ಮಾಡ್ಕೊಂಡು ಹೋಗಿದ್ರೆ. ಆದ್ರೆ ಇವರೆಲ್ಲ ಏನು ಮಾಡಿದ್ರು, ನಮ್ಮ ಕಣ್ಣಿಗೆ ಕಾಣುವಂಥ ದೇವರು, ಸುಂದರವಾಗಿ ಕಾಣುವಂಥ ದೇವರು, ಬಂಗಾರದಿಂದ ತುಂಬಲ್ಪಟ್ಟಿರುವಂಥ ದೇವರು, ದೇವರ ಸೇವಕರನ್ನ ದೇವರ ಸನ್ನಿಧಾನದಲ್ಲಿ ಸಮಯ ಕಳೆಯೋದಕ್ಕೆ ಅವಕಾಶ ಮಾಡಿಕೊಳ್ರಿ. ನಿಮಗೆ ಹೆದರ್ಕೊಂಡು ಅಯ್ಯೋ ಅವ್ರು ಆಮೇಲೆ ಚರ್ಚಿಗೆ ಬರಲಿಲ್ಲ ಅಂದರೆ ಏನು ಮಾಡೋದಪ್ಪ, ಹಂಗಂತ ಹಿಂಗಂತ ದೇವರ ಸೇವಕರ ತಲೆಯಲ್ಲೇ ಯೋಚನೆಗಳನ್ನು ಹಾಕಬೇಡ್ರಿ. ಫಸ್ಟು ಫೋನ್ ಮಾಡೋಣ ಅವರಿಗೆ, ಯಾಕೋ ಈ ಸಂಡೇ ಬರಲಿಲ್ಲ, ಏನಾಗೋಯ್ತೋ ಏನಾಯ್ತೋ. ನಿಮ್ಮ ಬಗ್ಗೆ ಹಿತವಾದಂಥ ಮಾತುಗಳನ್ನು ದೇವರ ಸೇವಕರು ನುಡಿಬೇಕಂದ್ರೆ ದೇವರ ಸನ್ನಿಧಾನದಲ್ಲಿ ಅವರು ಇರಬೇಕು. ಹಲ್ಲೆಲೂಯಾ. ಸೊ ಇದಾದ ನಂತರ ಯೆಹೋಶುವನು ಸತ್ತ ನಂತರ ಬಾಲ್ ಮತ್ತೆ ಅಶೇರ್ ದೇವತೆಯನ್ನ ನ್ಯಾಯಸ್ಥಾಪಕರು 3ನೇ ಅಧ್ಯಾಯದಲ್ಲಿದೆ. ಈ 2 ದೇವತೆಗಳನ್ನ ಆರಾಧನೆ ಮಾಡೋದಕ್ಕೆ ಇಸ್ರಾಯೇಲರು ಆರಂಭ ಮಾಡ್ತಾರೆ. ಯೆಹೋಶುವನು ಸತ್ತ ನಂತರ, ಅಂದ್ರೆ ತಮ್ಮ ನಾಯಕನು ಸತ್ತ ನಂತರ, ಒಬ್ಬ ಅಭಿಷಕ್ತನು ಸತ್ತ ನಂತರ ಈ ಜನರು ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಂಡು ತಮಗೆ ಬೇಕಾಗಿರುವಂತ ಮಾರ್ಗಗಳನ್ನು ಹಿಡಿದುಕೊಂಡು ಈ ಬಾಳ್ ಮತ್ತೆ ಅಶೇರ್ ಅನ್ನುವಂತ ದೇವರ ಅನ್ಯ ದೇವರ ದೆವ್ವಗಳ ಆಲೆಗಳನ್ನು ಕಟ್ಟಿಕೊಂಡು, ವಿಗ್ರಹಗಳನ್ನು ಕಟ್ಟಿಕೊಂಡು ಅದರ ಮುಂದೆ ಗೋಳಾಡುತ್ತಾ ಯಜ್ಞವನ್ನು ಅರ್ಪಿಸೋದಕ್ಕೆ ಆರಂಭ ಮಾಡ್ತಾರೆ. ಈ ಬಾಳ್ ಅನ್ನುವಂತ ದೇವರ ಇನ್ನೊಂದು ಹೆಸರು, ದೆವ್ವದ ಇನ್ನೊಂದು ಹೆಸರು ಮೊಲೆಕ್ ಎಂಬುದಾಗಿ. ನಿಮಗೆಲ್ಲರಿಗೂ ಗೊತ್ತು ಮೊಲೆಕ್ ದೇವರು ಯಾವ ರೀತಿಯಾಗಿ ಈ ದುರಾತ್ಮ ಕಾರ್ಯ ಮಾಡ್ತಾ ಇತ್ತು ಅಂತ. ಇದರ ಇನ್ನೊಂದು ಹೆಸರು ಬೆಲ್ಜೆಬೂಬ್ ಎಂಬುದಾಗಿ. ಅಂಧಕಾರದ ದೊರೆತನ ಮಾಡುವಂತ ರಾಜ್ಯತ್ವದಲ್ಲಿ ಈತನು ಒಬ್ಬನು. ರಾಜ್ಯತ್ವಗಳು ಏನ್ ಹೇಳ್ತಾರೆ, ಎಫೆಸ 6:12 ರಾಜ್ಯತ್ವಗಳು, ರೂಲರ್ಸ್, ಅದರಲ್ಲಿ ಈ ಬಾಳ್ ಎನ್ನುವಂತ ಬಿದ್ದು ಹೋಗಿರುವಂತ ದೂತನು ಕೂಡ ಒಬ್ಬ. ಹಿ ಇಸ್ ಅ ಫಾಲನ್ ಏಂಜಲ್. ಈತನನ್ನ ಗಾಡ್ ಆಫ್ ಫರ್ಟಿಲಿಟಿ ಅಂದ್ರೆ ಫಲವತ್ತತೆಯ ದೇವರು, ಅಂದರೆ ನಮ್ಮ ಹೊಲಗಳಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ದನ ಕರುಗಳಲ್ಲಿ ಫಲವತ್ತತೆಯನ್ನು ಕೊಡುವಂತ, ಫಲವಾಗಿರುವ ಹಾಗೆ ನಮ್ಮನ್ನು ಆಶೀರ್ವದಿಸುವಂತ ದೇವರು ಎಂಬುದಾಗಿ. ಈ ದೇವರ ಯಜ್ಞಗಳು ಹೇಗೆ ಅರ್ಪಿತವಾಗುತ್ತಾ ಇತ್ತಂದ್ರೆ, ಇವರೇನು ಮಾಡ್ತಾ ಇದ್ರು, ಕಾನಾನ್ ದೇಶದ ಜನರು ಮಕ್ಕಳನ್ನ ಈ ದೇವರಿಗೆ ಆಹುತಿ ಕೊಟ್ಟು, ಅಂದ್ರೆ ಚೊಚ್ಚಲ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ, ಹುಟ್ಟಿರುವಂತ ಮಕ್ಕಳನ್ನ ಈ ಅನ್ಯ ದೇವತೆಗೆ, ಈ ದುಷ್ಟ ದೇವತೆಗೆ ಯಜ್ಞವಾಗಿ ಅರ್ಪಿಸಿ ನಂತರ ಈ ದೇವತೆ ಏನು ಮಾಡ್ತಾ ಇತ್ತು, ಅವರಿಗೆ ಬೇಕಾಗಿರುವಂತ ಆಶೀರ್ವಾದ, ಅವರಿಗೆ ಬೇಕಾಗಿರುವಂತ ಸಮೃದ್ಧಿಯನ್ನ ಕೊಡ್ತಾ ಇತ್ತು. ಹಲ್ಲೆಲೂಯಾ. ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗಲೂ ಅನ್ಯ ಆರಾಧನೆ ಮಾಡುವಂತ ಜನರು ಏನಾದರೂ ಕೊಟ್ಟು ಪಡೆದುಕೊಳ್ತಾರೆ.
ಫ್ಯಾಕ್ಟ್ ಏನಂದ್ರೆ ಅವರು ನಿಮ್ಮಿಂದನೇ ಕದ್ದುಕೊಂಡು ನಿಮ್ಮದನ್ನೇ ನಿಮಗೆ ವಾಪಸ್ ಕೊಡ್ತಾ ಇರ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಅವನ ಸುತ್ತಲೂ ಒಂದು ಎನರ್ಜಿ ಇರುತ್ತೆ, ಒಂದು ಆರಾ ಅನ್ನೋದು ಇರುತ್ತೆ. ಅವನ ಎನರ್ಜಿ ಲೆವೆಲ್ಸ್, ಅವನ ಎನರ್ಜಿ ಫೀಲ್ಸ್ ಅವನ ಸುತ್ತಲೂ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಿಮಗೆ ಅನ್ಸುತ್ತೆ, ಕೆಲವರೊಂದು ಮನುಷ್ಯನನ್ನು ನೋಡಬೇಕಾದ್ರೆ, ಅವರನ್ನು ಭೇಟಿಯಾದಾಗ ಅವರ ಸುತ್ತಲಿರುವಂಥ ಎನರ್ಜಿ ನಿಮ್ಮನ್ನು ಕಸಿವಿಸಿಗೊಳಿಸ್ತಾ ಇರುತ್ತೆ. ಏನೋ ಸರಿ ಇಲ್ಲ ಅಂದರೆ ಅವರ ಬಗ್ಗೆ ನಿಮಗೆ ಕೆಟ್ಟ ಆಲೋಚನೆ ಬರದೇ ಇದ್ರು ನಿಮ್ಮ ಮನಸ್ಸಿನಲ್ಲಿ ಒಂದು ಅಸಮಾಧಾನ ಉಂಟಾಗುತ್ತೆ. ಇನ್ನು ಕೆಲವರನ್ನು ನೋಡಬೇಕಾದ್ರೆ ಅವರ ಎನರ್ಜಿ ಇರುವಂಥ ಯಾವ ರೀತಿಯಾಗಿರುತ್ತೆ ಅಂದರೆ, ಅವರನ್ನು ನೋಡಿದ ತಕ್ಷಣ ನಿಮಗೆ ಸಂತೋಷ, ಸಮಾಧಾನ, ಏನೋ ಒಂದು ಸಮಾಧಾನ ಅಂದರೆ ನಾನು ಕಂಫರ್ಟ್ ಆಗಿರ್ಬೋದು, ಭಯ ಇಲ್ಲದೆ ಇರ್ಬೋದು, ಯೋಚನೆ ಬರ್ತಾ ಇರುತ್ತೆ. ಬಟ್ ಕೆಲವು ಜನರ ಸುತ್ತಲೂ ಒಂದು ಎನರ್ಜಿ ಫೀಲ್ಸ್ ಹೇಗಿರುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಫೀಲ್ಸ್ ಇರುತ್ತೆ. ಅವ್ರಿಗೆ ನೋಡಿದ್ರೆ ಸರಿ ಇರೋದಿಲ್ಲ ಅಂತ ನಿಮಗೆ ಅನಿಸ್ತಾ ಇರುತ್ತೆ. ಮೋಸ್ಟ್ಲಿ ಅವ್ರು ನೋಡಿದಕ್ಕೆ ಹಂಗಾಯ್ತನೋ, ಅವ್ರು ಮಾತಾಡಿದಕ್ಕೆ ಹಂಗಾಯ್ತನೋ ಅಂದರೆ ನೆಗೆಟಿವ್ ಎನರ್ಜಿ ಫೀಲ್ಸ್ನ ನೀವು ಅನುಭವ ಮಾಡಿರ್ತೀರಾ ಅಲ್ವಾ? ಎಷ್ಟು ಜನ ಹೇಳ್ತೀರಾ? ಸೊ ಪ್ರತಿಯೊಬ್ಬ ಮನುಷ್ಯನು ನಿರ್ಮಾಣಗೊಂಡಿರುವಂಥ ರೀತಿ ಹೇಗಿದೆ ಅಂದರೆ, ಅವನ ಸುತ್ತಲೂ ಒಂದು ಎನರ್ಜಿ ಅನ್ನೋದು ಇರುತ್ತೆ. ಅವನಿಗೆ ಒಂದು ಡೆಸ್ಟಿನಿಯನ್ನು ದೇವರು ಕೊಟ್ಟಿರ್ತಾರೆ. ಅಂದರೆ ಅವನ ಜೀವಿತ ಇದೇ ರೀತಿಯಾಗಿರಬೇಕು ಎಂಬುದಾಗಿ ಅವನ ಸುತ್ತಲೂ ಒಂದು ಆಶೀರ್ವಾದವನ್ನು ಅವನು ಹುಟ್ಟೋದಕ್ಕಿಂತ ಮುಂಚೆನೇ ಇಟ್ಟು ಕಳಿಸಿರ್ತಾರೆ. ಆದರೆ ಇವರು ಮಾಡುವಂಥ ಕೆಲಸ ಏನು ಗೊತ್ತಾ? ಈಗ ನೋಡಿ, ಚೊಚ್ಚಲ ಮಗುವನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಆ ಮಗುವಿನ ಗುರಿಯನ್ನು, ಆ ಮಗುವಿನಲ್ಲಿ ಇದ್ದಂಥ ಆಶೀರ್ವಾದವನ್ನು, ಆ ಮಗುವಿನಲ್ಲಿ ಇದ್ದಂಥ ಬಲವನ್ನು ಈ ದುಷ್ಟ ದೇವತೆಗಳು ತೆಗೆದುಕೊಂಡು ತಾವು ತಮ್ಮನ್ನು ಬಲಪಡಿಸಿಕೊಂಡು ಅದರಲ್ಲಿ ಒಂದು ಭಾಗವನ್ನು ಇವರಿಗೆ ಕೊಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಎನಿ ಸ್ಯಾಕ್ರಿಫೈಸ್ ಅನ್ಯ ಜನರು ಮಾಡ್ತಾ ಇದ್ದಾರೆ ಅಂದಾಗ ಅವರು ಅಂದುಕೊಳ್ತಾರೆ ಅವರಿಗೆ ಗೊತ್ತಿಲ್ಲ, ಬಟ್ ಅವರದ್ದೇ ಆದಂಥ ಆಶೀರ್ವಾದಗಳನ್ನು ಇವರು ಕದ್ದುಕೊಂಡು ಅದರಲ್ಲಿ ಒಂದೊಂದನ್ನು ಕೊಡ್ತಾರೆ. ಸೊ ಈ ರೀತಿಯಾಗಿ ಈ ಬಾಳ್ ದೇವತೆಗೆ ಜನರು ಯಜ್ಞಗಳನ್ನು ಅರ್ಪಿಸುತ್ತಾ ಇದ್ರು. ಯಾವುದೇ ವಿಧವಾದಂಥ ಅಸಹ್ಯವಾದಂಥ ಕಾರ್ಯಗಳು ಇಸ್ರಾಯೇಲಲ್ಲಿ ಬಂದಿರುವುದಾದ್ರೆ ಈ ದುಷ್ಟ ದೇವತೆಯಿಂದ. ಅಶೇರ್ ದೇವತೆ, ಎಲ್ ಅನ್ನುವಂಥ ಇನ್ನೊಂದು ದೊಬ್ಬಲ್ಪಟ್ಟಂತ ದುರಾತ್ಮನ ಹೆಂಡತಿ ಅಶೇರ್ ದೇವತೆ. ಸೊ ಈ ದೇವತೆ ಯಾವ ರೀತಿಯಾಗಿತ್ತಂದ್ರೆ, ಬಾಳ್ ಅಂದ್ರೆ ಬಸವನ ರೀತಿಯಲ್ಲಿ ಇತ್ತು. ಅಶೇರ್ ಯಾವ ರೀತಿಯಾಗಿತ್ತಂದ್ರೆ ಒಂದು ಮರದ ಕಂಬ, ಅದರಲ್ಲಿ ಕೆತ್ತಲ್ಪಟ್ಟಿರುವಂತ ಮುಖ, ಅದಕ್ಕೆ ಲಿಂಬ್ಸ್ ಇಲ್ಲ, ಬ್ರಾಂಚಸ್ ಇಲ್ಲ. ಒಂದು ಮರವನ್ನ ತೆಗೆದು ಕೆತ್ತು ಬಿಟ್ಟು ಅದರ ವಿಗ್ರಹವನ್ನ ನಿಲ್ಲಿಸುತ್ತಾ ಇದ್ರು. ಸೊ 1 ಅರಸು 14ರಲ್ಲಿ ಅನಿಸುತ್ತೆ, ಈ ಇಸ್ರಾಯೇಲ್ ಮಕ್ಕಳು ಏನು ಮಾಡ್ತಾರೆ, ಎಲ್ಲೆಲ್ಲಿ ಒಳ್ಳೊಳ್ಳೆ ಜಾಗಗಳು ಕಾಣಿಸುತ್ತೋ, ಎಲ್ಲೆಲ್ಲಿ ದಿನ್ನೆಗಳು ಕಾಣಿಸುತ್ತೋ, ಎಲ್ಲೆಲ್ಲಿ ಒಳ್ಳೊಳ್ಳೆ ಮರಗಳು ಕಾಣಿಸುತ್ತೋ ಅಲ್ಲೆಲ್ಲ ಅಶೇರ್ ದೇವತೆಗೆ ವಿಗ್ರಹಗಳನ್ನು ನಿಲ್ಲಿಸಿ ಆರಾಧನೆ ಮಾಡೋದಕ್ಕೆ ಆರಂಭ ಮಾಡ್ತಾರಂತೆ. ಹಲ್ಲೆಲೂಯಾ. ಈ ಅಶೇರ್ ಅನ್ನುವಂಥ ದೇವತೆ ಯಾವ ಯಾವ ಕಾರ್ಯಗಳನ್ನು ನಡೆಸುತ್ತಾ ಇಲ್ಲ ಅಂದ್ರೆ ಡೀಟೇಲ್ ಆಗಿ ಹೋಗೋದಕ್ಕೆ ನನ್ನ ಬಳಿ ಆಗೋದಿಲ್ಲ, ಬಟ್ ಅದನ್ನ ಇನ್ನೊಂದು ದಿನ ಇಟ್ಕೊಳ್ತೇನೆ. ಈಗ ಸದ್ಯಕ್ಕೆ ಕೆಲವು ಸಂಗತಿಗಳನ್ನು ಹೇಳ್ತೇನೆ. ಈ ಅಶೇರ್ ದೇವತೆ ಕೂಡ ಬಲಿಗಳನ್ನ ಸ್ವೀಕಾರ ಮಾಡ್ತಾ ಇದ್ದಂತ ದುಷ್ಟ ದೇವತೆ. ಎರಡನೇದಾಗಿ ಲೈಂಗಿಕ ಸಂಪರ್ಕದಿಂದ ಜನರನ್ನ ಅಶುದ್ಧ ಮಾಡುತ್ತಿದ್ದಂತ ದೇವತೆ. ಅಂದ್ರೆ ತನ್ನ ದೇವಾಲಯದಲ್ಲಿ ತನ್ನನ್ನ ಆರಾಧಿಸುವಂತ ಪ್ರವಾದಿಗಳು ಲೈಂಗಿಕ ಸಂಪರ್ಕದಿಂದ ಬಲವನ್ನು ಹೊಂದಿಕೊಳ್ತಾ ಇದ್ರು ಇವಳಿಂದ. ಇದೇ ದೇವತೆಯಿಂದ ಅರಣ್ಯಕಾಂಡದಲ್ಲಿ ಬಿಳಾಮನ ಮಾತಿಗೆ ಕಿವಿ ಕೊಟ್ಟು ಅಲ್ಲಿದ್ದಂತ ಬಾಲಾಕನ ಏನು ಮಾಡ್ತಾನೆ ಗೊತ್ತಾ? ಈ ದೇವತೆಯ ಮುಖಾಂತರವಾಗಿ 23,000 ಇಸ್ರಾಯೇಲರು ಅಲ್ಲಿದ್ದಂತ ಅನ್ಯ ಹೆಣ್ಣು ಮಕ್ಕಳೊಟ್ಟಿಗೆ ಸಂಪರ್ಕ ಮಾಡಿ ನಾಶವಾಗುತ್ತಾರೆ. ಯಾವುದೇ ರೀತಿಯಾದಂಥ ಅಫೇರ್ಸ್ಗಳು ಅಂದ್ರೆ ದೇವರು ಹಾಕಿರುವಂತ ಆ ಚೌಕಟ್ಟಿನಿಂದ ಗಂಡ ಹೆಂಡತಿ ಬಿಟ್ಟು ಆ ಚೌಕಟ್ಟಿನಿಂದ ಹೊರಗೆ ಹೋಗುವಂತ ಯಾವುದೇ ಲೈಂಗಿಕ ಸಂಬಂಧಗಳು ಇರುವುದಾದರೆ ಈ ದುರಾತ್ಮಕ್ಕೆ, ಈ ದೇವತೆಗೆ ನೇರವಾಗಿ ಅಧಿಕೃತವಾದಂತ ಅಧಿಕಾರ ನಿಮ್ಮ ಮೇಲೆ ಬರುವಂತದ್ದಾಗಿದೆ.
ಯಾಕಂದ್ರೆ ಅವರ ದೇವರ ಆಲಯಗಳಲ್ಲಿ ಈ ಲೈಂಗಿಕ ಸಂಪರ್ಕವನ್ನ ಪ್ರವಾದಿಗಳೊಟ್ಟಿಗೆ, ಅಂದರೆ ಅಶೇರ್ ಪ್ರವಾದಿಗಳೊಟ್ಟಿಗೆ ಹೊಂದಿಕೊಂಡು ಬಲವನ್ನ, ಪಾತಾಳದ ಶಕ್ತಿಯನ್ನ, ಜನರಿಂದ ಅವರ ಗುರಿಗಳನ್ನ ಕಿತ್ತುಕೊಳ್ತಾ ಇದ್ರು. ಅವರನ್ನು ಕೂಡ ಇಂಥ ಸಂಪರ್ಕಕ್ಕೆ ಮರಳು ಮಾಡಿ ಅವರ ಗುರಿಗಳನ್ನು ಅವರಿಂದ ಕಿತ್ತುಕೊಳ್ತಾ ಇದ್ರು. ಇಂಥ ಕೆಟ್ಟ ದೇವರುಗಳನ್ನ ಅಂತ ದೇವಾದಿ ದೇವನು, ರಾಜಾದಿರಾಜನು, ಮಹಾ ಸರ್ವಶಕ್ತನು ಕೊಟ್ಟಿರುವಂತ ಆ ಸ್ಥಳದಲ್ಲಿ ನಿಲ್ಲಿಸಿಬಿಡ್ತಾರೆ. ಒಂದು ಮಾತನ್ನ ಹೇಳ್ತೇನೆ ಕೇಳ್ರಿ. ನೀವು ಯಾವುದೇ ದೇವರ ಬಳಿ ಹೋಗ್ತೀರಾ ಅಂದ್ರೆ ಅಲ್ಲಿ ಏನೋ ಒಂದು ನೋಡಿನೇ ಹೋಗಿರ್ತೀರಾ. ಏನೋ ಒಂದು ಅದ್ಭುತನೋ, ಏನೋ ಒಂದು ಮ್ಯಾಜಿಕ್ಕೋ, ಏನೋ ಒಂದು ವಂಡರ್ ನಡೆದಿರುತ್ತೆ ಅಲ್ಲಿ. ನಿಮಗೇನು ಅನ್ಸುತ್ತೆ? ಅನ್ಯರು ಸುಮ್ಮನೆ ಹೋಗಿ ಅಲ್ಲಿ ಅರ್ಪಣೆ ಮಾಡ್ತಿದ್ದಾರಾ, ಆರಾಧನೆ ಮಾಡ್ತಿದ್ದಾರಾ? ಆ ದುಷ್ಟ ದೇವತೆಗಳಲ್ಲಿ ಏನೋ ಬಲ ಇರೋದಕ್ಕೆ ಅವರಲ್ಲಿ ಹೋಗ್ತಾ ಇರೋದು. ಬಾಳ್ಗೆ ಗಾಡ್ ಆಫ್ ಥಂಡರ್ ಅಂತ ಹೇಳ್ತಾರೆ. ಸಿಡಿಲಿನ ದೇವರು, ಸಿಡಿಲಿನ ಮೇಲೆ ಪ್ರಯಾಣ ಮಾಡುವಂತ ದೇವರು, ಬಹಳ ಬಲಿಷ್ಠನಾಗಿರುವಂತ ದೇವರು. ಅಶೇರ್ ಬಹಳ ಬಲಿಷ್ಠವಾಗಿರುವಂತ ದೇವತೆ. ಅಂದ್ರೆ ಅದರ ಬಲಗಳನ್ನ ಕಂಡು ಈ ಮಕ್ಕಳು ಅವರಿಗೆ ಅಡ್ಡ ಬಿದ್ದಿರುತ್ತಾರೆ. ಅವರಿಂದ ಏನೋ ಒಂದು ಪಡೆದುಕೊಂಡು ಇವರು ಅಡ್ಡ ಬಿದ್ದಿರುತ್ತಾರೆ. ಯಾವ ಮಟ್ಟಿಗೆ ಇದು ಬರುತ್ತೆ ಅಂದ್ರೆ 16ನೇ ಅಧ್ಯಾಯ ಕೊನೆಯ ಸಾಲುಗಳಲ್ಲಿ ನಾವು ನೋಡ್ತೇವೆ. ಆಹಾಬನೆನ್ನುವಂತ ರಾಜನು ಎತ್ಬಾಲನ ಮಗಳಾಗಿರುವಂತ ಇಜೆಬೆಳನ್ನ ಮದುವೆ ಮಾಡಿಕೊಂಡು ಆ ಇಜೆಬೆಳಲ ದೇವರಾಗಿರುವಂತ ಬಾಳ್ ಮತ್ತೆ ಅಶೇರ್ ಅನ್ನುವಂತ ಆ ದುಷ್ಟ ದೇವತೆಗಳ ದೇವಾಲಯವನ್ನ ಇಸ್ರಾಯೇಲಲ್ಲಿ ಕಟ್ಟಿಸಿದ್ದು ಮಾತ್ರವಲ್ಲದೆ ಬಾಳ್ ದೇವತೆಯ 400, ಅಶೇರ್ ದೇವತೆಯ 450 ಪ್ರವಾದಿಗಳನ್ನ ಇಸ್ರಾಯೇಲಿಗೆ ವರ್ಗಾವಣೆ ಮಾಡುತ್ತಾನೆ. ಸೊ ಎಲ್ಲಿ ದೇವರ ಪ್ರವಾದಿಗಳು ಇರಬೇಕಿತ್ತೋ ಈಗ ಕೆಟ್ಟ, ಅಸಹ್ಯ, ನರಹತ್ಯೆ ಮಾಡುವಂತ, ಜನರನ್ನ ನಾಶನಕ್ಕೆ ಕರೆದುಕೊಂಡು ಹೋಗುವಂತ ದೇವರ ಆಲಯ ಕಟ್ಟಲ್ಪಟ್ಟಿದೆ ಸಮಾರ್ಯದಲ್ಲಿ. ಹೀಗೆ ಮಾಡಿ ಆಹಾಬನು ದೇವರ ದೃಷ್ಟಿಯಲ್ಲಿ ದ್ರೋಹಿಯಾದನಂತೆ. ಅವನಷ್ಟು ದುಷ್ಟ ರಾಜನು ಅವನಿಗಿಂತ ಹಿಂದೆ ಯಾರೂ ಇರಲಿಲ್ಲವಂತೆ. ಇಷ್ಟೆಲ್ಲ ಮಾಡಿದ ಆಹಾಬನು ಇಷ್ಟೆಲ್ಲ ದುಷ್ಟ ದೇವತೆಗಳನ್ನ ತಿರುಗಿ ಇಸ್ರಾಯೇಲರಿಗೆ ಪರಿಚಯ ಮಾಡಿ ಅವರ ಪ್ರವಾದಿಗಳನ್ನ, ದೇವರಾಲಯವನ್ನು ಕಟ್ಟಿಸಿದಂತ ಈ ಆಹಾಬನಿಗೆ ದೇವರ ಪ್ರತ್ಯುತ್ತರ ಬರುತ್ತೆ. ಎಲಿಯನನ್ನುವಂತ ಅಭಿಷಕ್ತನಿಂದ, ನಾನು ದೇವರ ಸನ್ನಿಧಿ ಸೇವೆ ಮಾಡುವಂತ ಯೆಹೋವನಾಣೆ, ಇನ್ನು ಮೇಲೆ 3 ವರ್ಷಗಳ ತನಕ ಮಳೆಯಾಗಲಿ ಮಂಜಾಗಲಿ ಬರೋದಿಲ್ಲ. ಯಾವ ದೇವರು ಸಮೃದ್ಧಿಯ ದೇವರು, ಫಲವತ್ತನ್ನು ಕೊಡುವಂತ ದೇವರು, ಸಂತಾನವನ್ನು ಕೊಡುವಂತ ದೇವರು ಎಂಬುದಾಗಿ ನೀನು ಆರಾಧಿಸುತ್ತಿದ್ಯೋ ಆ ದೇವರು ಸ್ವಲ್ಪವೂ ಕೂಡ ಶಕ್ತಿ ಇಲ್ಲದ ಹಾಗೆ ಈ ಇಸ್ರಾಯೇಲನ್ನ ಆಳ್ವಿಕೆ ಮಾಡುತ್ತಿರುವಂತ ಆ ದೇವತೆಗಳಿಗೆ ನ್ಯಾಯ ತೀರ್ಪನ್ನ ಕೊಡೋದಕ್ಕೆ ನನ್ನ ಯೆಹೋವನು ಹೇಳ್ತಾ ಇದ್ದಾನೆ, ಅವರ ಎಲ್ಲ ಶಕ್ತಿಗಳನ್ನ ನಾನು ನಿರ್ನಾಮ ಮಾಡುವಂತವನಾಗಿದ್ದೇನೆ. ಇನ್ನು 3 ವರ್ಷಗಳ ಕಾಲ ನೀನ್ ಎಷ್ಟೇ ಬಲಿ ಕೊಟ್ಟರು, ನೀನ್ ಎಷ್ಟೇ ಯಜ್ಞವನ್ನು ಅರ್ಪಣೆ ಮಾಡಿದರು, ನೀನ್ ಎಷ್ಟೇ ಕೂಗಾಡಿದರು, ನೀನ್ ಎಷ್ಟೇ ಕಿರುಚಾಡಿದರು, ಬಾಳ್ ಅಶೇರ್ ಅನ್ನುವಂತ ಅನ್ಯ ದೇವತೆಯ ಕಾರ್ಯಗಳು ನಾನು ಆರಿಸಿಕೊಂಡಿರುವಂತ ಇಸ್ರಾಯೇಲಲ್ಲಿ ನಡೆವೇರೋದಿಲ್ಲ. ಎಷ್ಟು ಕೂಗಿರಬಹುದು ಅವರು, ಎಷ್ಟು ಬಲಿಗಳನ್ನು ಕೊಟ್ಟಿರಬಹುದು 3 ವರ್ಷಗಳ ಕಾಲ, ಎಷ್ಟು ಮಕ್ಕಳನ್ನ ಹತ ಮಾಡಿರಬಹುದು ಇವರು. 3 ವರ್ಷಗಳ ಕಾಲ ಅವರ ಕೈ ಕಾಲುಗಳು ಕಟ್ಟಲ್ಪಟ್ಟಿತ್ತು. ಅವರು ದೇವರ ವಶದಲ್ಲಿ ಬಂದರು. ಎಲ್ಲಿ ತನಕ ಅಭಿಷಕ್ತರು ಎದ್ದೇಳೋದಿಲ್ವೋ ಅಲ್ಲಿ ತನಕ ಈ ದುರಾತ್ಮಗಳು ತಮ್ಮದೇ ಅಟ್ಟಹಾಸವನ್ನ ಮೆರಿತಾ ಇರುತ್ತೆ.
ಆಮೇಲೆ ದೇವರು ಎಲಿಯನಿಗೆ ಹೇಳ್ತಾರೆ, ನೀನು ಇವಾಗ ಹೋಗು ಆಹಾಬನಿಗೆ ಹೇಳು, ನಾನು ಮಳೆ ಕೊಡ್ತೇನೆ. ಅಂದರೆ ಅಲ್ಲಿ ಇವರು ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂತ ಅರ್ಥ. ಅಶೇರ್ ಬಾಳಿಗೆ ಯಜ್ಞಗಳನ್ನು ಕೊಟ್ಟು ಮಳೆ ಬರಿಸುವಂತ, ಯಾಕಂದ್ರೆ ಸಿಡಿಲಿನ ದೇವರಲ್ವಾ ಅವನು, ಫಲವತ್ತತೆಯ ದೇವತೆ ಅಲ್ವಾ ಅವಳು. ಅವಳಿಗೆ ಇನ್ನೊಂದು ಮಾತೇನಿದೆ ಗೊತ್ತಾ, ಕ್ವೀನ್ ಆಫ್ ಹೆವನ್ ಎಂಬುದಾಗಿ, ಆಕಾಶ ಮಂಡಲದ ರಾಣಿ. ಏನ್ ಹೇಳ್ತೀರ ನೀವು? ಆಕಾಶ ಮಂಡಲದ ಲೋಕಾಧಿಪತಿಯು ನಡುಗುತ್ತಾ ಓಡುವನು. ಆ ಲೋಕಾಧಿಪತಿಗಳಲ್ಲಿ ಇವಳು ಒಬ್ಳು. ಚಲಿಷನ್ಲಿದ್ದಂತ ಅಭಿಷೇಕ ಅವತ್ತು ಆಕಾಶ ಮಂಡಲದ ಲೋಕಾಧಿಪತಿಯನ್ನ ಕಟ್ಟಿ ಹಾಕಿಬಿಡ್ತು. 3 ವರ್ಷಗಳ ಕಾಲ, 3 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ. ಅವನ ಪ್ರವಾದನೆ ಎಷ್ಟು ಪವರ್ಫುಲ್ ಆಗಿತ್ತು ನೋಡ್ರಿ, ಎಷ್ಟು ಪವರ್ಫುಲ್ ಆಗಿತ್ತು ನೋಡ್ರಿ. ಯಾರಿಗ್ರಿ ಸಿಗುತ್ತೆ ಇಂಥ ಅಭಿಷೇಕ, ಇಂಥ ಬಲ, ಇಂಥ ಅಧಿಕಾರ? ನನಗೆ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಸಿಗೋದಿಲ್ಲ. ಹೇಳ್ತಾ ಇದ್ದೇನೆ ಕೇಳ್ರಿ, ಯಾರಿಗೂ ಸಿಗೋದಿಲ್ಲ. ನಂತರ ದೇವರ ಮಾತು ಬಂದ ಮೇಲೆ ಎಲಿಯನು ಹೋಗ್ತಾನೆ ಆಹಾಬನನ್ನ ಭೇಟಿ ಮಾಡೋದಕ್ಕೆ. ಅಲ್ಲಿ 17ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. 1 ಅರಸು 18ನೇ ಅಧ್ಯಾಯದ 1ನೇ ವಚನ. ಅಲ್ಲಿ ದೇವರು ಹೇಳ್ತಾರೆ, ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಬರಗಾಲದ 3ನೇ ವರ್ಷದಲ್ಲಿ ಆತನು ಅವನಿಗೆ, ನೀನು ಹೋಗಿ ಆಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲಿಯನು ಆಹಾಬನೊಟ್ಟಿಗೆ ಮಾತನಾಡೋದಕ್ಕೆ ಹೋಗ್ತಾ ಇದ್ದಾನೆ. ಹೋಗ್ತಾ ಅವನು, ಅಲ್ಲಿ ದೇವರು ಎಲ್ಲೋ ಹೇಳೋದಿಲ್ಲ ಕರ್ಮೆಲ್ ಬೆಟ್ಟಕ್ಕೆ ಹೋಗು ಅಂತ. ಬಟ್ ಹೋಗುತ್ತಿರುವಂತ ಆ ಪ್ರಯಾಣದಲ್ಲಿ ಅವನೊಳಗಿರುವಂತ ಆ ಆತ್ಮನು ಒಂದು ಸ್ಟ್ರಾಟಜಿಯನ್ನು ಕೊಡ್ತಾನೆ. ನಡೆದುಕೊಂಡು ಹೋಗ್ಬೇಕಾದ್ರೆ ಆ ಒಬದ್ಯನು ಮಧ್ಯದಾರಿಯಲ್ಲಿ ಸಿಕ್ಕ ನಂತರ ಎಲಿಯನ್ ಹೇಳ್ತಾನೆ, ಹೋಗಿ ಆಹಾಬನಿಗೆ ಹೇಳು, ಬಾಳನ 400 ಪ್ರವಾದಿಗಳು, ಅಶೇರನ 450 ಪ್ರವಾದಿಗಳನ್ನ ನೀನೆಲ್ಲಿ ಕರ್ಕೊಂಡು ಬಾ? ಕರ್ಮೇಲ್ ಬೆಟ್ಟಕ್ಕೆ ಕರೆದುಕೊಂಡು ಬಾ. ಎಲ್ಲಿ ಕರೆದುಕೊಂಡು ಬಾ? ಎಲ್ಲಿ ಕರೆದುಕೊಂಡು ಬಾ? ಕರ್ಮೇಲ್ ಬೆಟ್ಟಕ್ಕೆ ಕರೆದುಕೊಂಡು ಬಾ. ಎಲ್ಲಿ ಕರೆದುಕೊಂಡು ಬಾ? ಈಗ ಇದೆ ನೋಡಿ ಏನು ಈ ಕರ್ಮೇಲ್ ಬೆಟ್ಟದ ವಿಶೇಷತೆ ಎಂಬುದಾಗಿ. ಆಗಲೇ ನಾನು ಹೇಳಿದೆ 17ನೇ ಅಧ್ಯಾಯದ 1ನೇ ವಚನದಲ್ಲಿ ಎಲಿಯನು ಈ ರೀತಿಯಾಗಿ ಹೇಳ್ತಾನೆ, ಯೆಹೋವನ ಸನ್ನಿಧಿ ಸೇವೆ ಮಾಡುವಂತ ಎಲಿಯನಾಗಿರುವಂತ ನಾನು ಹೇಳ್ತಾ ಇದ್ದೇನೆ, ಇನ್ನು 3 ವರ್ಷಗಳ ತನಕ ಮಳೆ ಆಗ್ಲಿ ಮಂಜಾಗ್ಲಿ ಬೀಳೋದಿಲ್ಲ. ಆದ್ರೆ ಮೊದಲನೇ ವಚನದಲ್ಲಿ ಈ ರೀತಿಯಾಗಿ ಎಲ್ಲನೂ ಸ್ಪಷ್ಟಪಡಿಸ್ತಾನೆ, ಯೆಹೋವನ ಸನ್ನಿಧಿ ಸೇವೆ. ಹೇಳ್ರಿ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವಂತ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ ಅಂತ ಹೇಳ್ತಾನೆ. ಅಂದ್ರೆ ನಾನು ಹಗಲು ರಾತ್ರಿ ಪ್ರತಿದಿನ ಪ್ರತಿ ಕ್ಷಣ ಸೇವೆ ಸಲ್ಲಿಸುವಂತ, ಪ್ರಾರ್ಥನೆ ಮಾಡುವಂತ, ಯಜ್ಞವನ್ನ ಅರ್ಪಿಸುವಂತ, ಯಾವಾಗಲೂ ನನ್ನೆದುರಿನಲ್ಲೇ ಇಟ್ಟುಕೊಂಡಿರುವಂತ ಯೆಹೋವನಾಣೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಅದರ ಅರ್ಥ ಎಲಿಯನ ಜೀವಿತದ ಬಲಕ್ಕೆ ಮೂಲವಾಗಿರುವಂತ ಬೇರು ಎಲ್ಲಿದೆ ಗೊತ್ತಾ? ಅವನು ಮಾಡುತ್ತಿದ್ದಂತ ಯೆಹೋವನ ಸನ್ನಿಧಿ ಸೇವೆಯಲ್ಲಿ ಅಡಗಿಕೊಂಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಎಲಿಯನ ಕಾರ್ಯವೇ, ಎಲಿಯನ ಕೆಲಸವೇ ಪ್ರತಿದಿನ ಹಗಲು ರಾತ್ರಿ ಯೆಹೋವನ ಸೇವೆ ಮಾಡೋದು ಎಂಬುದಾಗಿ. ಹಲ್ಲೆಲೂಯಾ. ಪ್ರತಿದಿನ ಸೇವೆ ಮಾಡಬೇಕು, ಪ್ರತಿದಿನ ಸೇವೆ ಮಾಡುತ್ತಾ ಇದ್ರಂತೆ. ಆ ಸೇವೆಯ ನಿಮಿತ್ತವೇ ಅವನಿಗೆ ಒಂದು ಪ್ರವಾದನೆಯ ಬಲ ಬರುತ್ತೆ. ಆ ಪ್ರವಾದನೆ 3 ವರ್ಷಗಳ ತನಕ ಏನೂ ಆಗದ ಹಾಗೆ ಎಲ್ಲವನ್ನ ತಡೆದು ಹಿಡಿದು ನಿಂತುಕೊಳ್ಳುತ್ತೆ. ಹಲ್ಲೆಲೂಯಾ. ನಿಲ್ಲಿಸಿ ಬಿಡುತ್ತೆ. ಹಲ್ಲೆಲೂಯಾ. ಅಂದರೆ ಯಾವಾಗಲಾದ್ರೂ ನೋಡ್ರಿ, ನೀವು ಒಂದು ವೇಳೆ ದೇವರ
ಅಭಿಷಕ್ತರಾಗಿ ಆಗುವುದಕ್ಕೆ ನಿಮಗೆ ಆಸೆ ಇದ್ದರೆ, ದೇವರಿಂದ ಆರಿಸಲ್ಪಟ್ಟಂತ ಅಭಿಷಕ್ತ ಅಪೊಸ್ತಲರು, ಅಭಿಷಕ್ತ ಪ್ರವಾದಿಗಳು ಆಗಬೇಕನ್ನುವಂತ ಆಸೆ ನಿಮಗೆ ಇದ್ದರೆ, ನೀವು ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರೋದು ಏನು ಗೊತ್ತಾ? ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ಬಿದ್ದಿರಬೇಕು. ದೇವರ ಸನ್ನಿಧಿಯಲ್ಲಿ ಬಿದ್ದಿರಬೇಕು. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಪ್ರತಿದಿನ ಪ್ರಾರ್ಥನೆ ಎಂಬ ಧೂಪ, ಸಜೀವವಾದಂಥ ಯಜ್ಞ ಯಾವಾಗಲೂ ದೇವರಿಗೆ ಅರ್ಪಣೆಯಾಗುತ್ತಾ ಇರಬೇಕು. 2 ವರ್ಷದ ಹಿಂದೆ ಕ್ರಿಸ್ಮಸ್ನಲ್ಲಿ ನಾನೊಂದು ಪ್ರೀಚಿಂಗ್ ಮಾಡಿದ್ದೆ. ದೊರೆತನ ಅಂದ್ರೆ ರಾಜತ್ವ ಯಾಜಕತ್ವದ ಹೊರತು ಬರೋದಿಲ್ಲ. ದೇವರು ಈ ಭೂಮಿ ಮೇಲೆ ತನ್ನ ಮಕ್ಕಳಿಗೆ ದೊರೆತನ ಮಾಡೋದಕ್ಕೆ ಕೊಟ್ಟಿರುವಂತ ಸ್ಟ್ರಾಟಜಿ ಹೇಗಿದೆ ಗೊತ್ತಾ? ಮೊದಲು ಯಾಜಕತ್ವ, ನೆಕ್ಸ್ಟ್ ಪ್ರವಾದಿ, ನೆಕ್ಸ್ಟ್ ರಾಜತ್ವ. ಇವೆರಡನ್ನ ದಾಟಿಕೊಂಡು ನೀನು ರಾಜತ್ವಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಅಭಿಷೇಕ ಈ ಲೋಕಕ್ಕೆ ಪ್ರಕಟವಾಗಬೇಕಂದ್ರೆ, ದೇವರು ನಿನ್ನ ಮೂಲಕ ಪ್ರಕಟವಾಗಬೇಕಂದ್ರೆ, ನೀನು ಯಾಜಕತ್ವವನ್ನ ವಹಿಸಿಕೊಳ್ಳಲೇಬೇಕು. ಅಂದ್ರೆ ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಕೂತುಕೊಂಡಿರಬೇಕು, ಯಾವಾಗಲೂ ದೇವರ ಬಳಿ ವಿಜ್ಞಾಪನೆಗಳನ್ನು ಸಲ್ಲಿಸುತ್ತಾ ಇರಬೇಕು, ಯಾವಾಗಲೂ ದೇವರೊಟ್ಟಿಗೆ ಒಡನಾಟವನ್ನು ಇಟ್ಟುಕೊಂಡಿರಬೇಕು. ಏದೇನ್ ತೋಟದಲ್ಲಿ ಒಡನಾಟ ಮುರಿದಿದ್ದಕ್ಕೆ ರಾಜತ್ವ ಮುರಿದು ಹೋಗಿದ್ದು, ಒಡನಾಟ ಮುರಿದಿದ್ದಕ್ಕೆ ದೊರೆತನ ಮುರಿದು ಹೋಗಿದ್ದು. ನಿಮಗೆ ಅಭಿಷೇಕ ಬೇಕಾ? ಅಭಿಷಕ್ತರಾಗಿ ಜೀವಿಸಬೇಕಾ? ನಿಮ್ಮ ಮುಖಾಂತರವಾಗಿ ಅನೇಕ ಅದ್ಭುತಗಳು ನಡೆಯಬೇಕಾ? ಮೊದಲು ಯಾಜಕತ್ವದಲ್ಲಿ ಕೂತುಕೊಳ್ಳ್ರಿ. ಮೊದಲು ಯೆಹೋವನ ಸನ್ನಿಧಿ ಸೇವೆಯನ್ನ ಮಾಡ್ರಿ. ಆಗಲೇ ಹೇಳಿದ್ನಲ್ವಾ, ಒಬ್ಬ ಮನುಷ್ಯನ ಸುತ್ತಲೂ ಒಂದು ಎನರ್ಜಿ ಫೀಲ್ಡ್ ಇರುತ್ತೆ. ಬಟ್ ಯಾವಾಗ ನೀವು ಹಗಲು ರಾತ್ರಿ ದೇವರ ಸನ್ನಿಧಿಯಲ್ಲಿ ಕೂತಿರ್ತೀರೋ, ನಿಮ್ಮ ಎನರ್ಜಿ ಹೋಗಿ ದೇವರ ಎನರ್ಜಿ ನಿಮ್ಮ ಸುತ್ತಲೂ ಬರುವಂಥದ್ದಾಗಿದೆ. ಒಂದು ಮನೆಗೆ ಹೋಗುತ್ತೀರಾ ಅಂತ ಅಂದುಕೊಳ್ಳ್ರಿ, ಅಲ್ಲಿ ಏನೋ ಒಂದು ರೂಮ್ ಫ್ರೆಶ್ನರ್ ಹೊಡೆದಿದ್ರೆ, ಹೊರಗೆ ಬಂದ ಮೇಲೆ ನಿಮ್ಮ 1 ಗಂಟೆ 2 ಗಂಟೆ ಅಲ್ಲಿ ಕೂತ್ಕೊಂಡ್ರೆ, ಹೊರಗೆ ಬಂದ ಮೇಲೆ ನಿಮ್ಮ ಶರ್ಟ್, ನಿಮ್ಮ ಬಟ್ಟೆ ಮೇಲೆ ಅದೇ ಸ್ಮೆಲ್ ಇರೋದಿಲ್ವಾ? ಇರುತ್ತೋ ಇಲ್ವೋ? ಇರುತ್ತಾ? ಯಾವುದೋ ಒಂದು ಕಾರ್ನಲ್ಲಿ ಕೂತಿದ್ದೀರಾ ಅನ್ಕೊಳ್ರಿ, ಅದರಲ್ಲಿರುವಂಥ ಸ್ಮೆಲ್ಲೇ ನೀವು ಪ್ರಯಾಣ ಮಾಡಿದ ನಂತರ ನೀವು ಮನೆಗೆ ಹೋದ್ಮೇಲೆ ಬಟ್ಟೆ ಬಿಚ್ಚು ಒಂದ್ಸಲಿ ಮೂಸು ನೋಡಿದ್ರೆ ಅದೇ ಸ್ಮೆಲ್ ಇರೋದಿಲ್ವಾ? ಅದೇ ಕಾರ್ ಸ್ಮೆಲ್ ಇರುತ್ತಾ? ಅದೇ ರೀತಿಯಾಗಿ ದೇವರ ಪ್ರಸನ್ನತೆಯಲ್ಲಿ ಎಷ್ಟು ಸಮಯ ಕಳೀತೀರೋ, ಆತನ ಪರಿಮಳವನ್ನು ಅಷ್ಟು ಬಲವಾಗಿ ನೀವು ಬೀರುತ್ತೀರಾ. ಎಷ್ಟು ಸಮಯ ಕಳೆಯುತ್ತೀರೋ ಅಷ್ಟು ಬಲವನ್ನು ಹೊಂದಿಕೊಳ್ಳುತ್ತೀರಾ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಓದೋಣವಾ? 15ನೇ ಅಧ್ಯಾಯ. ಇಲ್ಲಿ ತೆಗೀರಿ. ಇಲ್ಲಿ ನಾನು ಆಗ್ಲೇ ಹೇಳಿದೆ, ಕರ್ಮೇಲ್ ಬೆಟ್ಟಕ್ಕೆ ದ್ರಾಕ್ಷೆ ತೋಟ ಅನ್ನುವಂಥ ಹೆಸರಿದೆ. ಓಕೆನಾ? ಇಲ್ಲಿ ಯೇಸು ಸ್ವಾಮಿ ಕೆಲವು ಸಂಗತಿಗಳನ್ನು ನಮಗೆ ತಿಳಿಯಪಡಿಸ್ತಾರೆ ನೋಡ್ರಿ. ಅಲ್ಲಿ ಎಲಿಯನಿಗೆ ಹೇಗೆ ಶಕ್ತಿ ಬಂತು ಎಂಬುದಾಗಿ. ನಾನೇ ನಿಜವಾದಂಥ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ದ್ರಾಕ್ಷೆಯ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವಂಥ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಓಕೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನ ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ನೀವು ಶುದ್ಧರಿದ್ದೀರಿ. ಇಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ. ಎಲಿಯನು ಮಾಡಿದಂಥ ಕೆಲಸ ಏನು ಗೊತ್ತಾ? ಅವನು ದೇವರ ಸನ್ನಿಧಿ ಸೇವೆ ಮಾಡ್ತಾ ಇದ್ದ, ದೇವರು ಅವನೊಳಗೆ ಕಾರ್ಯ ಮಾಡುತ್ತಾ ಇದ್ರು. ಹಾಲೆಲೂಯ, ಹಾಲೆಲೂಯ. ನಂತರ 7ನೇ ವಚನ ಹೋಗಮ್ಮ. ಓಕೆ, ಇಲ್ಲಿ ನೋಡಿ, ಅಲ್ಲಿ ಎಲಿಯನಲ್ಲಿ ನಡೆದಂತ ಆ ಬಲಕ್ಕೆ, ಎಲಿಯನಲ್ಲಿದ್ದಂಥ ಅಭಿಷೇಕಕ್ಕೆ ಕಾರಣ ಏನೆಂಬುದಾಗಿ ಹೇಳ್ತೇನೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ.
ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗಿರುವಿರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಆ ದ್ರಾಕ್ಷಿ ಬಳ್ಳಿ, ನನ್ನಿಂದ ನಿರ್ಮಿತವಾಗಿರುವಂತ ಕೊಂಬೆಗಳು ನೀವು. ಅಂದ್ರೆ ನಾನು ಕೊಡುವಂತ ಆಹಾರ, ನಾನು ಕೊಡುವಂತ ನೀರು ಎಲ್ಲವನ್ನ ಸೇವಿಸಿ ಎಲ್ಲ ಅಂಶಗಳನ್ನ ತೆಗೆದುಕೊಂಡು ಬಲ ಹೊಂದುವಂತ ಫಲಗಳು ನೀವು. ಆಗ ನೀವು ಏನು ಬೇಡಿಕೊಂಡ್ರು ದೇವರು ನಿಮಗೆ ಉತ್ತರವನ್ನು ಕೊಡುತ್ತಾನೆ. ಅವತ್ತು ಎಲಿಯನ ಪ್ರಾರ್ಥನೆಗೆ, ಒಂದೇ ಪ್ರಾರ್ಥನೆಗೆ ಪರಲೋಕದ ಬೆಂಕಿ ಹೇಗೆ ಬಂತು ಗೊತ್ತಾ? ಎಲಿಯನು ದೇವರಲ್ಲಿ ನೆಲೆಗೊಂಡಿದ್ದನು, ದೇವರು ಎಲಿಯನಲ್ಲಿ ನೆಲೆಗೊಂಡಿದ್ದನು. ಇದೇ ಆ ಕರ್ಮೆಲ್ ಬೆಟ್ಟದ ವಿಶೇಷತೆ. ಎಲಿಯನು ಸುಮ್ಮನೆ ಕರ್ಮೆಲ್ ಬೆಟ್ಟಕ್ಕೆ ಬಾ ಎಂಬುದಾಗಿ ಹೇಳಿಲ್ಲ. ಅವನು ಹೇಳಿದ್ದು, ನನ್ನ ಪರಲೋಕದ ತಂದೆ, ನಾನು ಆರಾಧಿಸುವಂತ ಯೆಹೋವ ದೇವರ ತೋಟಕ್ಕೆ ಬಾ, ಅಲ್ಲಿ ತೋರಿಸುತ್ತೇನೆ ನನ್ನ ಮತ್ತೆ ದೇವರ ಮಧ್ಯೆ ಇರುವಂತ ಒಡನಾಟ ಹೇಗಿದೆ, ನಾನು ಮಾಡುವಂತ ಒಂದೇ ಪ್ರಾರ್ಥನೆಗೆ ದೇವರು ಹೇಗೆ ಉತ್ತರ ಕೊಡ್ತಾರೆ ಅಂತ. ಕರ್ಮೆಲ್ ಬೆಟ್ಟ ನಿಮ್ಮ ಮತ್ತೆ ದೇವರ ಮಧ್ಯೆ ಇರುವಂತ ಬಲವಾದಂತ ಸಂಬಂಧವನ್ನು ಪ್ರಕಟ ಮಾಡುವಂತ ಬೆಟ್ಟವಾಗಿದೆ. ಮಕ್ಕಳ ಮನಸ್ಸನ್ನ ದೇವರ ಕಡೆಗೆ ತಿರುಗಿಸಿದ್ದು ಸೆಕೆಂಡರಿ. ಅಲ್ಲಿ ಮೊದಲಿಗೆ ಸ್ಪಷ್ಟವಾಗಿದ್ದು ಎಲಿಯನು ನಿಜವಾದಂತ ದೇವರ ಸೇವಕನು ಎಂಬುದಾಗಿ, ದೇವರು ನಿಜವಾಗಿ ಎಲಿಯನ ಪ್ರಾರ್ಥನೆಯನ್ನ ಕೇಳುತ್ತಾ ಇದ್ದಾನೆ ಎಂಬುದಾಗಿ. ಅಲ್ಲಿ ಎಲಿಯನ ಅದೇ ಹೇಳ್ತಾನೆ, ದೇವರೇ ನೀನೇ ನಿಜವಾದಂತ ದೇವರು ಮತ್ತು ನೀನೇ ನನ್ನನ್ನು ಕಳಿಸಿಕೊಟ್ಟಿದೆ ಎಂಬುದಾಗಿ. ಇವರ ಕಣ್ಣು ತೆರೆಯೋದಕ್ಕೆ ನೀನು ಪರಲೋಕದಿಂದ ಬೆಂಕಿಯನ್ನ ಕಳಿಸು. ಸೀನಾಯಿ ಬೆಟ್ಟ ದೇವರ ಪ್ರಸನ್ನತೆಗೆ ಗುರುತಾಗಿದೆ. ಕರ್ಮೇಲ್ ಬೆಟ್ಟ ದೇವರ ಮಹತ್ ಕಾರ್ಯಗಳಿಗೆ ಗುರುತಾಗಿದೆ. ಮೋಶೆ ಜೀವಿತದಲ್ಲಿ ಸೀನಾಯಿ ಬೆಟ್ಟ ಅಂದ್ರೆ ದೇವರ ಪ್ರಸನ್ನತೆಯಲ್ಲಿ ಇದ್ದು ಐಗುಪ್ತಕ್ಕೆ ಹೋಗಿ ಜನರನ್ನ ವಶಪಡಿಸಿಕೊಂಡು ಬಂದನು. ಅಂದ್ರೆ ದೇವರ ಪ್ರಸನ್ನತೆಯಲ್ಲಿ ಇದ್ದು, ದೇವರು ನಿಮ್ಮನ್ನು ಅಲ್ಲೇ ಬಿಡುವಂತ ದೇವರಲ್ಲ, ಬರೀ ಸೀನಾಯಿ ಬೆಟ್ಟದಲ್ಲಿ ಇರೋದಕ್ಕೆ ಬಿಡುವಂತ ದೇವರಲ್ಲ. ಆ ಸೀನಾಯಿ ಬೆಟ್ಟದಿಂದ ನಿಮ್ಮನ್ನ ಕರ್ಮೇಲ್ ಬೆಟ್ಟಕ್ಕೆ ಕರೆದುಕೊಂಡು ಹೋಗುವಂತವನಾಗಿದ್ದಾನೆ. ಹಲ್ಲೆಲೂಯ. ಕರ್ಮೇಲ್ ಬೆಟ್ಟದ ಮೊದಲನೇ ಉದ್ದೇಶ ದೇವರ ಅಭಿಷಕ್ತರು ಎಷ್ಟು ಬಲವಾಗಿ ದೇವರಲ್ಲಿ ನೆಲೆಗೊಂಡಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಎರಡನೇದಾಗಿ ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದ ಆಧಾರದ ಮೇರೆಗೆ ಈ ಕರ್ಮೇಲ್ ಬೆಟ್ಟ ದೇವರ ಮಕ್ಕಳನ್ನ ತಿರುಗಿ ವಶ ಮಾಡಿಕೊಳ್ಳುವಂತ ಬೆಟ್ಟವಾಗಿದೆ. ಯಾರು ದೇವರಿಂದ ದೂರ ಹೋಗಿದ್ದರು, ಯಾರು ದೇವರನ್ನ ತಳ್ಳಿದ್ದರೋ, ಯಾರು ದೇವರನ್ನ ತಳ್ಳಿ ಅನ್ಯ ದೇವತೆಗಳಿಗೆ ಅಡ್ಡ ಬಿದ್ದರೋ ಅವರೆಲ್ಲರನ್ನ ವಶಪಡಿಸಿಕೊಳ್ಳುವಂತ ಬೆಟ್ಟ ಕರ್ಮೇಲ್ ಬೆಟ್ಟವಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಯಾವಾಗ ಕರ್ಮೇಲ್ ಬೆಟ್ಟಕ್ಕೆ ಹೋಗುತ್ತೇನೆ ಎಂಬುದಾಗಿ ನೀವು ಅಂದುಕೊಳ್ತೀರೋ ಅವಾಗ ಅಂದುಕೊಳ್ಬೇಕು, ಈಗ ನಾನು ಅನೇಕ ಜನರನ್ನ ದೇವರ ಕಡೆಗೆ ಹಿಂತಿರುಗಿಸೋದಕ್ಕೆ ಹೋಗುತ್ತಾ ಇದ್ದೇನೆ ಎಂಬುದಾಗಿ. ಅಂದರೆ ಪ್ರತಿ ಸಾರಿ ದೇವರ ಸನ್ನಿಧಾನದಿಂದ ನೀವು ಎದ್ದು ಎಲ್ಲೆಲ್ಲಿ ಕಾಲಿಡುತ್ತೀರೋ ಆ ಎಲ್ಲ ಸ್ಥಳವು ಕರ್ಮೇಲ್ ಬೆಟ್ಟವಾಗಿ ಮಾರ್ಪಡುವಂತದ್ದಾಗಿದೆ. ಪ್ರತಿ ಸಾರಿ ದೇವರ ಸನ್ನಿಧಾನದಿಂದ ಎದ್ದು ಯಾವ ಯಾವ ಕೂಟಗಳಿಗೆ ಹೋಗುತ್ತೀರೋ ಆ ಎಲ್ಲ ಕೂಟಗಳು ಕರ್ಮೇಲ್ ಬೆಟ್ಟವಾಗಿ ಮಾರ್ಪಡುವಂತದ್ದಾಗಿದೆ. ಅಲ್ಲಿ ದೇವರ ಮನಸ್ಸನ್ನ ಮಕ್ಕಳ ಕಡೆಗೆ, ಮಕ್ಕಳ ಮನಸ್ಸನ್ನ ತಂದೆಯ ಕಡೆಗೆ ತಿರುಗಿಸುವಂತ ಎಲೆಯನ್ನಾಗಿ ದೇವರು ನಿಮ್ಮನ್ನ ಮಾರ್ಪಡಿಸುವಂತವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ಮೇಲ್ ಬೆಟ್ಟ ಮೊದಲನೇದಾಗಿ ನಿಮ್ಮ ಮತ್ತೆ ದೇವರಲ್ಲಿರುವಂತ ಒಡನಾಟವನ್ನು ಸೂಚಿಸುತ್ತೆ, ಈ ಲೋಕದ ಜನರಿಗೆ ಪ್ರಕಟ ಮಾಡುತ್ತಾರೆ. ಎರಡನೇದಾಗಿ ಕತ್ತಲಲ್ಲಿರುವಂತ ಭೂಲೋಕದ ಜನರನ್ನ ತಿರುಗಿ ವಶಪಡಿಸಿಕೊಳ್ಳುವಂತ ಬೆಟ್ಟವಾಗಿದೆ. ಮೂರನೇದಾಗಿ ಅಲ್ಲಿ ತನಕ ಕಟ್ಟಿ ಹಾಕಿದ್ದಂತ ಆ ದುಷ್ಟ ದೇವತೆಗಳಿಗೆ ನ್ಯಾಯ ತೀರಿಸುವಂತ ಬೆಟ್ಟವಾಗಿದೆ. ತನ್ನ ಜನರನ್ನ ಪಾಪಕ್ಕೆ ತಳ್ಳಿದಂತ, ತನ್ನ ಜನರನ್ನ ಮೋಸಗೊಳಿಸಿ ಅವರ ಕಣ್ಣೆದುರಿನಲ್ಲಿ ಸಮೃದ್ಧಿ ಅನ್ನುವಂಥ ಪರದೆಯನ್ನು ತೆಗೆದುಕೊಂಡು ಬಂದು, ಐಶ್ವರ್ಯ ಅನ್ನುವಂಥ ಪರದೆಗಳನ್ನು ತೆಗೆದುಕೊಂಡು ಬಂದು ತನ್ನ ಮಕ್ಕಳನ್ನ ನಾಶನದ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದಂತ ಅಶೇರ್
ಮತ್ತೆ ಬಾಳ್ ಅನ್ನುವಂತ ತನ್ನ ಮಕ್ಕಳನ್ನ ಮೋಸಗೊಳಿಸಿದಂತ ಅನ್ಯ ದೇವತೆಗಳಿಗೆ ನ್ಯಾಯ ತೀರ್ಪನ್ನ ಕೊಡುವಂತ ಬೆಟ್ಟ ಕರ್ಮೇಲ್ ಬೆಟ್ಟವಾಗಿದೆ. ನೋಡಿ, ಒಂದು ಮಾತನ್ನ ಗಮನದಲ್ಲಿ ಇಟ್ಟುಕೊಳ್ಳ್ರಿ. ಎಲ್ಲಿ ತನಕ ಅಭಿಷಕ್ತನು ಒಂದು ಸ್ಥಳಕ್ಕೆ ಕಾಲಿಡೋದಿಲ್ಲವೋ ಅಲ್ಲಿ ತನಕ ಅಲ್ಲಿ ದುಷ್ಟನ ಅಟ್ಟಹಾಸದಲ್ಲಿ ಮೆರಿತಿರ್ತಾನೆ. ಆದ್ರೆ ಒಂದು ಸಾರಿ ದೇವರ ಅಭಿಷಕ್ತನು ಅಲ್ಲಿ ಕಾಲಿಟ್ಟು ಬಿಟ್ರೆ, ಎಷ್ಟೇ ತಲೆಮಾರಿನಿಂದ ಬಲವಾಗಿದ್ದಂತ ದುರಾತ್ಮಗಳು ಅದಾಗಿದ್ರು ಪರವಾಗಿಲ್ಲ, ಎಷ್ಟೇ ತಲೆಮಾರಿನಿಂದ ಅನೇಕ 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 ಜನರನ್ನ ನಾಶ ಮಾಡಿ ಬಲವನ್ನು ಹೊಂದಿದರೂ ಪರವಾಗಿಲ್ಲ. ಆದರೆ 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 ದೇವರ ಅಭಿಷಕ್ತನು ಒಂದು ಸಾರಿ ಹೋಗ್ಬಿಟ್ರೆ, ಯೆಹೋವನ ಸನ್ನಿಧಿ ಸೇವೆ ಮಾಡುವಂತ ಅಭಿಷಕ್ತನು ಅಲ್ಲಿ ಕಾಲಿಟ್ರೆ, ಆ ಅಂಧಕಾರದ ಬಲಗಳನ್ನ ಈ ಅಭಿಷಕ್ತನ ಮುಂದೆ ಅದು ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಅದು ಓಡಿ ಹೋಗುವಂತದ್ದಾಗಿದೆ, ಅದು ಓಡಿ ಹೋಗುವಂತದ್ದಾಗಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ತಮ್ಮ ಮೈ ಪರಿಚಿಕೊಳ್ಳುತ್ತಾರೆ, ಕಟ್ ಮಾಡಿಕೊಳ್ತಾರೆ. ರಕ್ತ ಆ ಕರ್ಮೇಲ್ ಬೆಟ್ಟದ ಸುತ್ತಲೂ ಚಿಮುಕಿಸಲ್ಪಡುತ್ತೆ. ಆದರೆ ಅವರು ಆರಾಧಿಸುವಂತ ಬಾಳಾಗಲಿ ಅಶೇರಾಗಲಿ ಒಂದೇ ಒಂದು ಬೆಂಕಿ ಇರಲಿ, ಒಂದೇ ಒಂದು ಗಾಳಿನೂ ಕೂಡ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಯೆಹೋವನ ಅಭಿಷಕ್ತನು ಕಾಲಿಟ್ಟ ತಕ್ಷಣ ಯೆಹೋವನ ಅಭಿಷಕ್ತನು ಕಾಲಿಟ್ಟ ತಕ್ಷಣ ಪರಲೋಕದಿಂದ ಬೆಂಕಿ ಇಳಿದು ಬರುತ್ತೆ, ಪರಲೋಕದಿಂದ ಬೆಂಕಿ ಇಳಿದು ಬರುತ್ತೆ, ಪರಲೋಕದಿಂದ ಬೆಂಕಿ ಇಳಿದು ಬರುತ್ತೆ, ಪರಲೋಕದಿಂದ ಬೆಂಕಿ ಇಳಿದು ಬರುತ್ತೆ. ಅಸಹ್ಯವಾದಂತ ಕಾರ್ಯಗಳನ್ನು ಮಾಡುತ್ತಿದ್ದಂತ ಈ ದುಷ್ಟ ಪ್ರವಾದಿಗಳಿಗೆ ದೇವರು ಅಲ್ಲೇ ಮರಣದಂಡನೆಯನ್ನು ವಿಧಿಸುತ್ತಾರೆ, ಮರಣದಂಡನೆಯನ್ನು ವಿಧಿಸುತ್ತಾರೆ. ಕರ್ಮೇಲ್ ಬೆಟ್ಟಕ್ಕೆ ಹೋಗುತ್ತೇನೆ ಅನ್ನೋದು ಸುಲಭ, ಆದ್ರೆ ಯಾರೂ ಕೂಡ ದೇವರ ಸನ್ನಿಧಿ ಸೇವೆ ಮಾಡದ ಹಾಗೆ ಅಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ. ದೇವರ ಸನ್ನಿಧಿ ಸೇವೆ ಇಲ್ಲದ ಅಭಿಷಕ್ತನಾಗೋದಕ್ಕೆ ಸಾಧ್ಯವಿಲ್ಲ. ಯಾರೂ ಕೂಡ ಯೆಹೋವನೊಟ್ಟಿಗೆ ಸಮಯ ಕಳೆಯದ ಹಾಗೆ ಅಂಧಕಾರದ ಬಲಗಳ ಮೇಲೆ ದೊರೆತನ ಮಾಡೋದಕ್ಕೆ ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಇವತ್ತು ನಾನು ನಿಮಗೆ ಎಚ್ಚರ ಪಡಿಸ್ತಾ ಇದ್ದೇನೆ. ಇನ್ನೊಬ್ಬರ ಸೇವೆಯಲ್ಲಿ ಅವರು ಅಂಥ ಅದ್ಭುತಗಳನ್ನು ಮಾಡ್ತಾರೆ, ಇಂಥ ಅದ್ಭುತಗಳನ್ನು ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಜನರನ್ನು ಗುಣಪಡಿಸ್ತಾರೆ. ಹೌದು, ಅವರು ಮಾಡುತ್ತಿರೋದಕ್ಕೆ ಇರುವಂತ ಬಲ ಎಲ್ಲಿಂದ ಬಂದಿದೆ ಗೊತ್ತಾ? ಅವರು ದೇವರ ಸನ್ನಿಧಾನದಲ್ಲಿ ಹಗಲು ಇರುಳು ಬಿದ್ದಿದ್ರು. ನಾನು ಒಂದಿನ ಸ್ಟೇಜ್ ಮೇಲೆ ನಿಂತ್ಕೊಬೇಕು, ನಾನು ಹೀಗೆ ಮಾಡಬೇಕು ಅನ್ನೋದು ಸುಲಭ. ಎಲ್ಲವನ್ನ ತ್ಯಾಗ ಮಾಡಿ ದೇವರು ಹೇಳುವಂತ ಸ್ಥಳಕ್ಕೆ ಹೋಗಿ ಕೂತುಕೊಳ್ಳೋದು ಕಷ್ಟ. ಈ ಲೋಕದ ಸಂಗತಿಗಳಿಂದ ದೂರ ಇರೋದು ಕಷ್ಟ. ಆದ್ರೆ ಎಲಿಯನ್ ಮಾಡ್ತಾನ್ರಿ, ನೀನ್ ಕೆರೆತ್ ಹಳ್ಳಕ್ಕೆ ಹೋಗು ಅಂದ್ರೆ ಕೆರೆತ್ ಹಳ್ಳಕ್ಕೆ ಹೋಗ್ತಾನೆ, ಚಾರಪ್ತ ವಿಧವೆ ಮನೆಗೆ ಹೋಗು ಅಂದ್ರೆ ಅಲ್ಲಿ ಹೋಗ್ತಾನೆ. ದೇವರು ಏನು ಮಾಡು ಅಂದ್ರು ಅದೆಲ್ಲವನ್ನ ಮಾಡ್ತಾನೆ ಎಲಿಯನು. ಅದಕ್ಕೆ ಅವನಲ್ಲಿ ದೊರೆತನ ಮಾಡುವಂತ ಅಧಿಕಾರವನ್ನ ದೇವರು ಇಟ್ಟಿದ್ದು. ದೊರೆತನ ಮಾಡಬೇಕಾ? ಕರ್ಮೇಲ್ ಬೆಟ್ಟಕ್ಕೆ ಹೋಗಬೇಕಾ? ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ಬೆಂಕಿಯನ್ನು ಸುರಿಸಬೇಕಾ? ಯಾಜಕತ್ವವನ್ನು ಮಾಡು ಮೊದಲು. ದೇವರ ಸನ್ನಿಧಿ ಸೇವೆ ಮಾಡು, ದೇವರ ಸನ್ನಿಧಾನದಲ್ಲಿ ಕೂತ್ಕೋ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಪ್ರೀತಿಯುಳ್ಳ ದೈವ ಮಕ್ಕಳೇ, ನಿಮ್ಮ ಕುಟುಂಬವನ್ನ ಅಂಧಕಾರದಿಂದ ತಿರುಗಿ ನೀವು ವಶಪಡಿಸಿಕೊಳ್ಳಬೇಕಂದ್ರೆ ನೀವು ದೇವರ ಸನ್ನಿಧಿ ಸೇವೆ ಮಾಡಬೇಕು. ನಿಮ್ಮ ಮಕ್ಕಳನ್ನ ಅಂಧಕಾರದ ವಶದಿಂದ ತೆಗೆದುಕೊಂಡು ಬರಬೇಕಂದ್ರೆ ನೀವು ದೇವರ ಸನ್ನಿಧಿ ಸೇವೆ ಮಾಡಬೇಕು. ಇಲ್ಲದೆ ಹೋದ್ರೆ ಏನು ಒಂದು ಕಡ್ಡಿನೂ ಅಲ್ಲಾಡ್ಸೋದಕ್ಕೆ ನಿನ್ನಿಂದ ಆಗಲ್ಲ, ಆಗೋದಿಲ್ಲ. ಅದನ್ನೇ ನಾನು ನಿಮಗೆ ಹೇಳಿ ಕೊಡ್ತಾ ಇದ್ದೇನೆ ಕಳೆದ ವಾರದಿಂದ. ಅದನ್ನೇ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಪ್ರಾರ್ಥನೆ ಮಾಡೋದು ಹೇಗೆ, ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡೋದು ಹೇಗೆ, ವಾಕ್ಯವನ್ನು ಓದೋದು ಹೇಗೆ, ಯಾಕೆ ಹೇಳ್ಕೊಡ್ತಾ ಇದ್ದೇನೆ ಗೊತ್ತಾ? ಈ ಕರ್ನಾಟಕ ರಾಜ್ಯ, ಈ ತುಮಕೂರು ಪಟ್ಟಣ ನಿನ್ನ ಅಧೀನತೆಯಲ್ಲಿ ಬರಬೇಕು ಯೇಸುವಿನ ನಾಮದಲ್ಲಿ. ಅದಕ್ಕೆ ಸುಮ್ಮನೆ ಹೋಗಿ ಈ ಜಿಲ್ಲೆಯನ್ನ, ಈ ರಾಜ್ಯವನ್ನ ನಾನು ಅಧಿಕಾರದಲ್ಲಿ ತೆಗೆದುಕೊಳ್ಳುತ್ತೇನೆ, ದೇವರ ಕಡೆ ನಡೆಸುತ್ತೇನೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿರುವಂತ ದೇವರ ತಂತ್ರಗಳನ್ನ ನಾನು ನೀನು ಅಳವಡಿಸಿಕೊಂಡೇ ಮುಂದುವರಿಬೇಕು. ಅದೇ
ತಂತ್ರವನ್ನ ಈ 3 ವಾರಗಳಲ್ಲಿ ದೇವರು ನಿಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಈ ರಾಜ್ಯದಲ್ಲಿ ಉಜ್ಜೀವನ ಬರಬೇಕಂದ್ರೆ ನಾನು ನೀನು ದೇವರ ಸನ್ನಿಧಿ ಸೇವೆ ಮಾಡಲೇಬೇಕು. ನಾನು ಅಭಿಷಕ್ತಳಾಗಬೇಕಂದ್ರೆ, ನನಗೆ ಕೊಡಲ್ಪಟ್ಟಿರುವಂಥ ಕರೆಯಲ್ಲಿ ನಾನು ಪರಿಪೂರ್ಣವಾಗಿ ನಡೆಯಬೇಕಂದ್ರೆ ನಾನು ಯೆಹೋವನ ಸನ್ನಿಧಿಯಲ್ಲಿ ಬಿದ್ದಿರಬೇಕು. ನೀವು ಕೂಡ ಅದನ್ನೇ ಮಾಡಬೇಕು. ಕರ್ಮೆಲ್ ಬೆಟ್ಟ ದೇವರ ಆಡಳಿತದಲ್ಲಿ, ದೇವರು ಯಜಮಾನನಾಗಿರುವಂಥ, ತೋಟಗಾರನಾಗಿರುವಂಥ ಬೆಟ್ಟ. ಆ ಬೆಟ್ಟಕ್ಕೆ ಎಲ್ಲರೂ ಹೋಗೋದಕ್ಕೆ ಸಾಧ್ಯವಿಲ್ಲ. ಯಾರು ತೋಟಗಾರನ ಕೈಗಳಿಂದ ಶುದ್ಧ ಮಾಡಲ್ಪಟ್ಟಿದ್ದಾರೋ, ಯಾರು ತೋಟಗಾರನ ಕೈಗಳಿಂದ ನೀರು ಹಾಯಿಸಿಕೊಂಡಿದ್ದಾರೋ, ಯಾರು ತೋಟಗಾರನ ಕೈಯಿಂದ ಗೊಬ್ಬರವನ್ನು ತೆಗೆದುಕೊಂಡಿದ್ದಾರೋ, ಅಷ್ಟು ಮಾತ್ರವಲ್ಲ, ಯಾರು ಆ ದ್ರಾಕ್ಷೆ ಬಳ್ಳಿಯಿಂದ ಬರುವಂಥ ಎಲ್ಲ ಪೋಷಕಾಂಶಗಳನ್ನು ಸೆಳೆದುಕೊಂಡಿರುವಂಥ ಬಳ್ಳಿಗಳಿರುತ್ತೋ, ಆ ಬಳ್ಳಿಗಳು ಮಾತ್ರ ಅನ್ಯರಿಗೆ, ದೇವರ ವಿರುದ್ಧವಾಗಿರುವಂಥ ಅಂತ್ಯಕ್ರೈಸ್ತರಿಗೆ ಹೇಳೋದಕ್ಕೆ ಸಾಧ್ಯ, ನಾನು ನಿನ್ನ ಇಲ್ಲಿ ನೋಡ್ಕೊಳ್ಳೋದಿಲ್ಲ, ಕರ್ಮೇಲ್ ಬೆಟ್ಟಕ್ಕೆ ಬಾ, ನಾನು ನಿನ್ನ ಅಲ್ಲಿ ನೋಡ್ಕೊಳ್ತೇನೆ ಎಂಬುದಾಗಿ. ಅಲ್ಲಿ ಬಂದು ಸವಾಲನ್ನು ಹಾಕು, ನೋಡೇ ಬಿಡೋಣ ನಾನಾ ನೀನಾ ಎಂಬುದಾಗಿ. ಕರ್ಮೇಲ್ ಬೆಟ್ಟದಲ್ಲಿ ನನ್ನ ಮತ್ತು ನನ್ನ ದೇವರ ಮಧ್ಯೆ ಇರುವಂತ ಅಧಿಕಾರವನ್ನು ನಾನು ನಿನಗೆ ತೋರ್ಪಡಿಸುತ್ತೇನೆ. ಸೈತಾನನೇ, ಕರ್ಮೇಲ್ ಬೆಟ್ಟಕ್ಕೆ ಬಾ. ಎಷ್ಟು ಜನ ಹೇಳ್ತೀರ್ರಿ ಈ ಬಾಳನಿಗೆ, ಈ ಅಶೇರ್ ಅನ್ನುವಂಥ ದುಷ್ಟ ದೇವತೆಗೆ, ವಾಯುಮಂಡಲದ ಸೇನೆಗಳಿಗೆ ಎಷ್ಟು ಜನ ಹೇಳ್ತೀರಾ ಕರ್ಮೇಲ್ ಬೆಟ್ಟಕ್ಕೆ ಬಾ, ಅಲ್ಲಿ ನಾನು ನಿನ್ನ ವಿಚಾರಿಸ್ಕೊಳ್ತೇನೆ ಅಂತ? ಎಷ್ಟು ಜನ ಹೇಳ್ತೀರಾ? ಎದ್ದು ನಿಂತುಕೊಳ್ಳ್ರಿ. ಇವತ್ತಿನಿಂದ ನಾವು ಮಾಡುವಂಥ ಪ್ರಯಾಣ ಕರ್ಮೇಲ್ ಬೆಟ್ಟದ ಪ್ರಯಾಣ. ಕಳೆದ ವಾರ ಸೀನಾಯಿ ಬೆಟ್ಟದ ಪ್ರಯಾಣವನ್ನು ನಾವು ಮಾಡಿದ್ದೇವೆ. ಇವತ್ತಿನಿಂದ ಯಾವ ಪ್ರಯಾಣ ಮಾಡ್ತಾ ಇದ್ದೇವೆ? ಶಬ್ದವಾಗಿ ಹೇಳಬೇಕು. ಯಾವ ಪ್ರಯಾಣ? ನನ್ನ ತೋಟಗಾರನಿರುವಂತ ಬೆಟ್ಟಕ್ಕೆ ನಾನು ಹೋಗುತ್ತೇನೆ. ಅಲ್ಲಿ ದೇವರು ನನಗೆ ಕರೆಯನ್ನ ಕೊಟ್ಟನು. ಇಲ್ಲಿ ದೇವರು ಕರೆಯನ್ನ ಕೊಟ್ಟಿದ್ದ ಅದೇ ದೇವರು ನನ್ನನ್ನು ಬೆಳೆಸುವನು. ನನಗೆ ಬೇಕಾಗಿರುವಂತ ಪೋಷಕಾಂಶಗಳನ್ನು ಕೊಡುವನು. ನನಗೆ ಬೇಕಾಗಿರುವಂತ ಆಹಾರವನ್ನು ಕೊಡುವನು. ನನಗೆ ಬೇಕಾಗಿರುವಂತ ನೀರನ್ನು ಕೊಡುವನು. ನನಗೆ ಬೇಕಾಗಿರುವಂತ ನೀರನ್ನು ಕೊಡುವನು. ಆಹಾರವನ್ನು ಕೊಡುವನು. ನಾನು ಬೆಳೆದು ಫಲ ಕೊಡುವಂತ ಕೊಂಬೆಯಾಗಿ ನಾನು ಮಾರ್ಪಡುತ್ತೇನೆ. ನಾನು ಆ ತೋಟಗಾರನ ಕೈಯಿಂದ ಕತ್ತರಿಸಲ್ಪಟ್ಟು ಬೆಂಕಿಯಲ್ಲಿ ಹಾಕಲ್ಪಡುವಂತ ಕೊಂಬೆ ಅಲ್ಲ. ಸೈತಾನನೇ, ನನ್ನನ್ನು ನಾಶ ಮಾಡೋದಕ್ಕೆ ನೀನಾಗೋದಿಲ್ಲ. ನನ್ನನ್ನು ಹಾಳು ಮಾಡೋದಕ್ಕೆ ಆಗೋದಿಲ್ಲ. ನನಗೆ ರೋಗವನ್ನು ಅಂಟಿಸೋದಕ್ಕೆ ಆಗೋದಿಲ್ಲ. ನನ್ನಲ್ಲಿ ಹುಳಗಳನ್ನು ಬಿಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ದೇವರಿಂದ ಕತ್ತರಿಸಲ್ಪಟ್ಟು, ದೇವರಿಂದ ಶುದ್ಧ ಮಾಡಲ್ಪಟ್ಟು, ದೇವರಿಂದ ನಿರ್ಮಾಣವಾಗಿರುವಂತ ಫಲ ಕೊಡುವಂತ ಕೊಂಬೆ ನಾನಾಗಿದ್ದೇನೆ. ನನ್ನಲ್ಲಿ ಹುಳಗಳು ಇರೋದಿಲ್ಲ. ಯಾಕಂದ್ರೆ ನನ್ನನ್ನು ಶುದ್ಧಿ ಮಾಡುವಂತ ದೇವರು ನನ್ನ ತೋಟಗಾರನಾಗಿರುವಂತ ಯೆಹೋವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಬಾಯಿಗಳನ್ನು ತೆರೆದು, ಹೇಳೋಣವ. ಅಪ್ಪ ಕರ್ತನೆ, ನಿನ್ನ ಬಳ್ಳಿಗೆ ಅಂಟುಕೊಂಡಿರುವಂತ ಕೊಂಬೆ ನಾನು. ಥ್ಯಾಂಕ್ ಯು ಜೀಸಸ್.
ಥ್ಯಾಂಕ್ ಯು ಜೀಸಸ್. ಕರ್ತನೇ, ಇವತ್ತು ಆ ಕರ್ಮೇಲ್ ಬೆಟ್ಟದಲ್ಲಿ ಇರುವಂತ ಆ ವಿಶೇಷವಾದಂತ ಸಂಗತಿಯನ್ನ ತಿಳಿಸಿ ನಮ್ಮನ್ನ ಬಡಿದೆಬ್ಬಿಸಿದಕ್ಕಾಗಿ ಸ್ತೋತ್ರ. ನೀನು ನಮ್ಮನ್ನ ಸೃಷ್ಟಿಸಿದ್ದು ನಾವು ಕರ್ಮೇಲ್ ಬೆಟ್ಟದಲ್ಲಿ ಬಲವಾಗಿ ನಿಂತುಕೊಳ್ಳಬೇಕೆಂಬುದಾಗಿ ಅಯ್ಯ. ಕರ್ಮೇಲ್ ಬೆಟ್ಟದಲ್ಲಿ ಬಲವಾಗಿ ನಿಂತುಕೊಳ್ಳಬೇಕೆಂದು ರಾಜ, ಈ ವಾರ ನಾವು ನಿರ್ಧಾರ ಮಾಡುತ್ತೇವೆ, ನಿನ್ನ ಸನ್ನಿಧಿ ಸೇವೆ ಮಾಡಿ ಕರ್ಮೇಲ್ ಬೆಟ್ಟಕ್ಕೆ ನಾವು ಹತ್ತುತ್ತೇವೆ. ನನ್ನ ತೋಟಗಾರನಿರುವಂತ ಸ್ಥಳಕ್ಕೆ ನಾನು ಹೋಗುತ್ತೇನೆ. ಆತನ ಕರಗಳಿಂದ ನಾನು ಶುದ್ಧನಾಗುತ್ತೇನೆ. ಆಮೇಲೆ ಈ ಲೋಕದ ದೇವರಾಗಿರುವಂತ ಸೈತಾನನನ್ನ, ಅವನ ವಶದಲ್ಲಿರುವಂತ ಭೂಮಿಯನ್ನ ನಾನು ವಶಪಡಿಸಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ನಾನು ವಶಪಡಿಸಿಕೊಳ್ಳುತ್ತೇನೆ. ನಾನು ವಶಪಡಿಸಿಕೊಳ್ಳುತ್ತೇನೆ. ನಾನು ವಶಪಡಿಸಿಕೊಳ್ಳುತ್ತೇನೆ. ನಾನು ವಶಪಡಿಸಿಕೊಳ್ಳುತ್ತೇನೆ. ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನಿಂದ ಆರಿಸಲ್ಪಟ್ಟಂತ ಅಭಿಷಕ್ತರಾಗಿದ್ದೀರಾ. ನನ್ನಿಂದ ಆರಿಸಲ್ಪಟ್ಟಂತ ಎಲಿಯನಾಗಿದ್ದೀರಾ. 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 ನಿಮ್ಮ ಕೆಲಸ, ನಿಮ್ಮ ಕೆಲಸ, ನಿಮ್ಮ ಕೆಲಸ, ನಿಮ್ಮ ಪ್ರಾರ್ಥನೆ ಮುಖಾಂತರವಾಗಿ ನನ್ನ ಮಹಿಮೆಯನ್ನ ಪ್ರಕಟ ಮಾಡಿ ಜನರನ್ನ ಅಂಧಕಾರದಿಂದ, ದೊರೆತನದಿಂದ ಬಿಡಿಸಿಕೊಂಡು ಬರೋದು. ಮಕ್ಕಳೇ, ಈ ಅಧಿಕಾರ ನಿಮಗೆ ಈಗಲ್ಲ. ಏದೇನ್ ತೋಟ ನಿರ್ಮಾಣವಾಗುವುದಕ್ಕೂ ಮುಂಚೆಯೇ ದೇವರು ಈ ಅಧಿಕಾರವನ್ನ ಮಾನವನಿಗೆ ಕೊಡಲೇಬೇಕೆಂಬುದಾಗಿ ನಿರ್ಧಾರ ಮಾಡಿಕೊಂಡಿದ್ರು. ಹಾಗಾಗಿ ಅಂಧಕಾರದ ದೊರೆತನವನ್ನ, ಅಂಧಕಾರವನ್ನ ತುಳಿಯೋದಕ್ಕೆ ನಿಮಗೆ ಅಧಿಕಾರ ಈಗ ಅಲ್ಲ, ಆದಿಯಲ್ಲಿಯೇ ನಿರ್ಧಾರವಾಗಿತ್ತು. ಅದೇ ಅಧಿಕಾರದಲ್ಲಿ ಈ ವಾರ ನಾವು ನಡೆಯುವಂಥವರಾಗೋಣ. ಮುಂದಿನ ವಾರ ರೂಪಾಂತರ ಬೆಟ್ಟದಲ್ಲಿ ನಡೆದಂತ ಆ ಸಂಗತಿ, ದೇವರು ಪ್ರಕಾಶ ರೂಪವಾಗಿ, ಆತನ ಬಟ್ಟೆಗಳು ಪ್ರಕಾಶವಾಗಿ, ಅಲ್ಲಿ ಇಳಿದು ಬಂದಂತ ಎಲಿಯ ಮತ್ತು ಮೋಶೆ ಅಲ್ಲಿ ನಡೆದಂತ ಸಂಗತಿ, ಅಲ್ಲಿ ಪ್ರಕಟವಾದಂತ ದೇವರ ಸ್ವರ, ಅದರಲ್ಲಿ ಅಡಕವಾಗಿರುವಂತ ದೇವರ ಗುಡಾರ್ಥವನ್ನ ಪಡೆದುಕೊಳ್ಳುವಂಥವರಾಗೋಣ. ಯಾರೂ ಕೂಡ ಬರುವಂಥ ವಾರವೂ ಕೂಡ ತಪ್ಪದ ಹಾಗೆ ಬನ್ನಿರಿ. ಈ ಪ್ರಯಾಣ ನಿಮ್ಮ ಹಿತಕ್ಕಾಗಿ ಮಾತ್ರವಲ್ಲ, ಈ ಭೂಲೋಕದ ಹಿತಕ್ಕಾಗಿ ದೇವರು ಆರಂಭ ಮಾಡಿದ್ದಾರೆ. ಅಯ್ಯ, ಈ ವಾರ ನಾವು ಸಭೆಯಾಗಿ ನಿರ್ಧಾರ ಮಾಡುತ್ತೇವೆ. ನಾವು ಈ ವಾರ ಕರ್ಮೇಲ್ ಬೆಟ್ಟದ ಪ್ರಯಾಣವನ್ನು ಮಾಡುತ್ತೇವೆ. ನಿನ್ನ ಬಳಿಗೆ ಬರುತ್ತೇವೆ. ನಿನ್ನ ಕೈಯಿಂದ ಶುದ್ಧಿ ಆಗುತ್ತೇವೆ. ನೀನು ಕೊಡುವಂಥ ವಾಕ್ಯಗಳನ್ನು ಗ್ರಹಿಸಿಕೊಂಡು ನಾವು ಬಲಿಷ್ಠರಾಗಿ ಹೊರಬರುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನನ್ನ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರಿಗೆ ಶಬ್ದವಾಗಿ ಕರಗಳನ್ನು ತಟ್ಟೋಣವ. ಆತನ ಸತ್ಯದ ವಚನಗಳಿಗಾಗಿ, ಆತನ ವಚನದಲ್ಲಿರುವಂತ ಬಲಕ್ಕೆ ಇನ್ನು ಶಬ್ದವಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟೇ ಬಲವಾಗಿ ಈ ವಾರ ನಿಮ್ಮ ಮನೆಗಳಲ್ಲಿರಬೇಕು. ನೀವು ಇಷ್ಟೇ ಬಲವಾಗಿ ದೇವರನ್ನ ಆತುಕೊಂಡು ನಡೆಯಬೇಕು. ಹೇಗೆ ಎಲಿಯನು ದೇವರ ಸನ್ನಿಧಿ ಸೇವೆ ಮಾಡುತ್ತಾ ದೇವರ ಮಾತಿನಂತೆ ನಡೆದನೋ ಅದೇ ರೀತಿಯಾಗಿ